ವೀಕ್ಷಕರಿಗೆಲ್ಲ ಸ್ವಾಗತ. ವಿವಿಡ್ ಲಿಪಿ ಮತ್ತು ಯಾಜಿ ಪ್ರಕಾಶನ ಸಹಯೋಗದಲ್ಲಿ ನಡೀತಾ ಇರುವಂತಹ ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಸರಣಿ ಕಾರ್ಯಕ್ರಮ 17ಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಸರ್, ಇವತ್ತಿನ ಕಾರ್ಯಕ್ರಮವನ್ನು ನೀವೀಗ ಪ್ರಾರಂಭಿಸಬಹುದು ಅಂತ ನಾನು ವೇದಿಕೆಯನ್ನ ಸರ್ಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್, ನೀವೀಗ ಪ್ರಾರಂಭಿಸಬಹುದು. ಸರ್, ಧನ್ಯವಾದಗಳು ವಿಜಯ್ ಕುಮಾರ್. ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 15ನೇ ಕಂತಿನ ನೇರ ಪ್ರಸಾರ ಈಗ ಆರಂಭವಾಗ್ತಾ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಬೇರೆ ಬೇರೆ ಭಾಗಗಳಿಂದ 4 ಜನ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಆ 4 ಜನ ಸ್ಪರ್ಧಿಗಳಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಲೋ, ನನ್ನ ಕಡೆ ರೆಕಾರ್ಡ್ ಆಗ್ತದೆ. ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಪ್ರೀಮಿಯರ್ ಮಾಡಿ ಮಂಡ್ಯ. ನಮ್ಮ ಸ್ಪರ್ಧಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ಅನಿಲ್ ಕಂಠ ಅವರು. ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಅನಿಲ್ ಕಂಠ ಅಂತ ಹೇಳಿ ಸರ್. ನಾನು ವಿಕಾಸ್ ಬ್ಯಾಂಕಲ್ಲಿ ಆಫೀಸರ್ ಆಗಿ 6 years ಇಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನ್ನ ಹವ್ಯಾಸ ಅಂದ್ರೆ ಸರ್ ಕ್ರಿಕೆಟ್ ಆಡೋದು ಸರ್, ಮತ್ತೆ ಕ್ರಿಕೆಟ್ ನೋಡೋದು ಸರ್, ಮತ್ತೆ ಸಣ್ಣ ಸಣ್ಣ ಸ್ಟೋರಿಗಳನ್ನು ಓದ್ತಾ ಇದ್ದೀನಿ. ತುಂಬಾ ಸಂತೋಷ ಅನಿಲ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮುಂದಿನ ಸ್ಪರ್ಧಿ ಸುಮಾ ಪಾಟೀಲ್ ಅವರು. ಮೇಡಮ್, ತಮ್ಮ ಪರಿಚಯ. ನಾನು ಸುಮಾ ಪಾಟೀಲ್ ಅಂತ, ವಿಕಾಸ್ ಬ್ಯಾಂಕ್ ಇದೆ ಸರ್. ಸಂತೋಷ ಸುಮಾ ಪಾಟೀಲ್ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ ಗುರುಸಿದ್ದಯ್ಯ ಹಿರೇಮಠ ಅವರು. ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಗುರುಸಿದ್ದಯ್ಯ ಹಿರೇಮಠ ಅಂತೇಳಿ. ನಾನು 6 years ಇಂದ ವಿಕಾಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಹೊಸಪೇಟೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹವ್ಯಾಸ ಬಂದು ಬುಕ್ಸ್ ಓದೋದು ಸರ್, ಕ್ರಿಕೆಟ್ ಅಂಡ್ ವಾಲಿಬಾಲ್ ಆಡ್ತೀನಿ ಸರ್. ಸಂತೋಷ ಗುರುಸಿದ್ದಯ್ಯ ಹಿರೇಮಠ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಇಂದಿನ 4ನೇಯ ಸ್ಪರ್ಧಿ ಮಧುಶ್ರೀ ಅವರು. ಮೇಡಮ್, ಪರಿಚಯ. ಮಧುಶ್ರೀ ಸರ್, ತಮಗೂ ಹಾಗೂ ಎಲ್ಲ ಭಾಗವಹಿಸ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ನಮಸ್ಕಾರಗಳು. ನನ್ನ ಹೆಸರು ಮಧುಶ್ರೀ GS. ನಾನು ವಿಕಾಸ್ ಬ್ಯಾಂಕ್ನಲ್ಲಿ ಕಳೆದ 13 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಈಗ ಪ್ರಸ್ತುತ ವಿಭಾಗೀಯ ವ್ಯವಸ್ಥಾಪಕಿಯಾಗಿ ನಾನು ಪ್ರಧಾನ ಕಚೇರಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಕೆಲವೊಂದು ಸಣ್ಣ ಸಾಹಿತ್ಯಗಳನ್ನ ಅಂದ್ರೆ ಲೇಖನಗಳನ್ನ ಬರೀತೇನೆ. ಹಾಗೆ ಓದುವಂತ ಹವ್ಯಾಸ, ಒಂದಿಷ್ಟು ಕಾದಂಬರಿಗಳನ್ನ ಓದುವಂತ ಹವ್ಯಾಸ ನನಗೆ ಇದೆ. ಅದನ್ನ ಬಿಟ್ರೆ ಒಂದಿಷ್ಟು ಸಂಗೀತವನ್ನ ಆಲಿಸ್ತಕ್ಕಂಥ ಹವ್ಯಾಸ ನನಗೆ ಇದೆ ಸರ್. ಧನ್ಯವಾದಗಳು.
ತುಂಬಾ ಸಂತೋಷ ಮಧುಶ್ರೀ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಾವೆಲ್ಲರೂ ಸಿದ್ಧವಾಗಿದ್ರೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಕಾರ್ಯಕ್ರಮವನ್ನ ಆರಂಭಿಸೋದಕ್ಕೆ ಮೊದಲು ನಮ್ಮ ವೀಕ್ಷಕರ ಜೊತೆ ಒಂದೆರಡು ಭಿನ್ನಹಗಳಿವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವೀಕ್ಷಕರು ಸಹ ಭಾಗವಹಿಸಬಹುದು, ಪುಸ್ತಕಗಳನ್ನ ಗೆಲ್ಲಬಹುದು. ಸರಿಯಾದ ಉತ್ತರವನ್ನ ಅವರು ವಾಟ್ಸಪ್ ಮಾಡಿ ನಮಗೆ ತಿಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ, ದಯವಿಟ್ಟು ಗುರುತು ಹಾಕೊಳ್ಳಿ. 9535015489. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9535015489. ಸರಿಯಾದ ಉತ್ತರದ ಜೊತೆ ನಿಮ್ಮ ಹೆಸರನ್ನ, ನಿಮ್ಮ ಊರಿನ ಹೆಸರನ್ನ ಬರೆದರೆ ಅನುಕೂಲವಾಗುತ್ತೆ. ನಮ್ಮ ಇಂದಿನ ಬಹುಮಾನಗಳ ಪ್ರಾಯೋಜಕರು ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನದವರು. ವಿವಿಡ್ ಲಿಪಿ ಆ್ಯಪ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. www.vidlipi.com/app. ಈ ಒಂದು ಆ್ಯಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ತಮ್ಮ ಮೊಬೈಲಲ್ಲಿ ಕನ್ನಡ ಪುಸ್ತಕಗಳನ್ನು ಓದಬಹುದು ಹಾಗೂ ಕೇಳಬಹುದು. ಹೌದು, ಕನ್ನಡ ಪುಸ್ತಕಗಳನ್ನು ಕೇಳೋದಿಕ್ಕೆ ಸಾಧ್ಯ ಇದೆ. ನಿಮ್ಮ ಮನೆಯ ಕೆಲಸಗಳನ್ನೆಲ್ಲ ನೀವು ಮಾಡ್ಕೋತಾ ನಿಮಗೆ ಇಷ್ಟವಾದ ಪುಸ್ತಕವನ್ನು, ವಾಚನವನ್ನು, ಕಥೆಯನ್ನು, ಕವನವನ್ನು, ನಾಟಕವನ್ನು ಕೇಳಬಹುದು. ನೀವು ಸುದೀರ್ಘ ಪ್ರಯಾಣದಲ್ಲಿ ನಿಮ್ಮ ಕಾರಲ್ಲಿ ಈ ಕಥೆಗಳನ್ನು ಹಾಕ್ಕೊಂಡು ಪ್ರಯಾಣ ಮಾಡಿದ್ರೆ ಅದರ ಅನುಭವವೇ ಸಂಪೂರ್ಣ ಭಿನ್ನವಾಗಿರುತ್ತೆ. ಹಾಗಾಗಿ ದಯವಿಟ್ಟು ವಿವಿಡ್ ಲಿಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ನಮ್ಮ ಸುತ್ತುಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾಚೀನ ಕರ್ನಾಟಕ, ನಮ್ಮ ವರ್ತಮಾನ ಕರ್ನಾಟಕ, ಅಕ್ಷರಗಳನ್ನು ಜೋಡಿಸಿ ಪ್ರಶ್ನೋತ್ತರಿ, ಪದಬಂಧ, ಪದವಿನೋದ, ಶ್ರವ್ಯ ಕಾವ್ಯ ಹಾಗೂ ಚಟ್ಪಚ್ಚಿನ ಕುರುಳಿ. ಒಟ್ಟು 8 ಸುತ್ತುಗಳಲ್ಲಿ ಇಂದಿನ ಕಾರ್ಯಕ್ರಮವನ್ನ ನಾವು ನಡೆಸ್ಕೊಡ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ತನ್ನ ರಜತ ಮಹೋತ್ಸವವನ್ನ ಆಚರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ವಿಕಾಸ್ ಬ್ಯಾಂಕ್. ಅವುಗಳಲ್ಲಿ ಒಂದು ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಸ್ಪರ್ಧಿಗಳು ಸಿದ್ಧವಾಗಿದ್ದಾರೆ. ಇನ್ನು ತಡ ಮಾಡದೆ ಸ್ಪರ್ಧೆಯನ್ನ ಆರಂಭಿಸೋಣ. ವಿಕಾಸ್ ಬ್ಯಾಂಕ್ ಥಟ್ಟಂತ ಹೇಳಿ ಮೊದಲ ಸುತ್ತು ನಮ್ಮ ಪ್ರಾಚೀನ ಕರ್ನಾಟಕ. ಈ ಸುತ್ತಿನ ನಿಯಮಗಳು: ಒಬ್ಬರಿಗೆ ಒಂದು ಪ್ರಶ್ನೆ. ಪ್ರಶ್ನೆಯು ರೌಂಡ್ ರಾಬಿನ್ ಮಾದರಿಯಲ್ಲಿ ಒಬ್ಬರಿಗೆ ಮಾತ್ರ ವರ್ಗಾವಣೆಯಾಗುತ್ತದೆ. ಮೊದಲನೆಯವರಿಗೆ ಕಾಲಾವಕಾಶ ಉತ್ತರವನ್ನ ಕೊಡೋದಕ್ಕೆ 10 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನ ಕೊಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೂ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಅನಿಲ್ ಘಂಟಾ ಅವರಿಗೆ ಚನ್ನವೀರ ಕಣವಿ ಅವರು ಬರೆದ ಚಿಣ್ಣರ ಲೋಕವ ತೆರೆಯೋಣ ಎನ್ನುವ ಮಕ್ಕಳ ಪದ್ಯಗಳ ಪುಸ್ತಕ ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಶಿರಸಿ ಮಾರಿಕಾಂಬ ದೇವಾಲಯದಲ್ಲಿ ಪಶುಬಲಿಯನ್ನ ಯಾರು ನಿಲ್ಲಿಸಿದರು? ಆಯ್ಕೆಗಳನ್ನ ನೋಡೋಣ. ಶ್ರೀಧರ ಸ್ವಾಮಿಗಳು, ವಿನೋಬಾ ಭಾವೆ, ರಾಘವೇಂದ್ರ ಸ್ವಾಮಿಗಳು, ಮಹಾತ್ಮ ಗಾಂಧೀಜಿ.
ಸರ್ ಸಿ ರಾಘವೇಂದ್ರ ಸ್ವಾಮಿ ಸರ್. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾ ಇದ್ದಾರೆ. ಹೌದಾ ಸುಮಾ ಪಾಟೀಲ್? ವಿನೋಬಾ ಭಾವೆ ಸರ್. ವಿನೋಬಾ ಭಾವೆ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶಿರಸಿಯ ಜನ ಗಾಂಧೀಜಿಯವರನ್ನ ಆಹ್ವಾನಿಸ್ತಾರೆ, ನಮ್ಮ ಊರಿಗೆ ಬರಬೇಕು ತಾವು ಅಂತ. ಗಾಂಧೀಜಿಗೆ ಗೊತ್ತಾಗುತ್ತೆ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ಪ್ರಾಣಿ ಬಲಿ ಉಂಟು, ಕುರಿ ಕೋಳಿ ಬಿಡಿ ಕೋಣವನ್ನು ಬಲಿ ಕೊಡ್ತಾ ಇದ್ರು ಅನ್ನೋ ಸುದ್ದಿಯನ್ನ ಕೇಳಿದಾಗ ಈ ಪಶು ಬಲಿಯನ್ನ ನಿಲ್ಲಿಸ್ತೇವೆ ಅನ್ನೋ ಮಾತನ್ನು ಕೊಟ್ರೆ ನಾನು ನಿಮ್ಮ ಊರಿಗೆ ಬರ್ತೇನೆ, ಇಲ್ಲ ಅಂದ್ರೆ ನಾನು ಬರಲ್ಲ ಅಂತ ಹೇಳ್ತಾರೆ ಗಾಂಧೀಜಿ. ಆಗ ಊರಿನ ಜನ ದೇವರ ಅನುಮತಿಯನ್ನ ತಗೊಂಡು ಪಶು ಬಲಿಯನ್ನ ನಿಲ್ಲಿಸ್ತಾರೆ. ಗಾಂಧೀಜಿ ಶಿರಸಿಗೆ ಬರ್ತಾರೆ. ಮುಂದಿನದು ಇತಿಹಾಸ. ಇವತ್ತಿಗೂ ಸಹ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ಸೌಮ್ಯ ಸ್ವರೂಪದ ದಕ್ಷಿಣಾಚಾರ ಪೂಜೆ ನಡೆಯುತ್ತೆ ಹೊರತು ಉಗ್ರ ಸ್ವರೂಪದ ಪ್ರಾಣಿ ಬಲಿ ಇತ್ಯಾದಿ ನಡೆಯೋಲ್ಲ. ಆದರೆ ಕೋಣವನ್ನ ಸಾಕೋದನ್ನ ನಿಲ್ಲಿಸಿಲ್ಲ. ದೇವರ ಹೆಸರಲ್ಲಿ ಒಂದು ಕೋಣವನ್ನ ಇವತ್ತಿಗೂ ಸಾಕ್ತಾರೆ, ಆದರೆ ಅದರ ಬಲಿಯನ್ನ ಮಾತ್ರ ಕೊಡೋದಿಲ್ಲ. ಹಾಗಾಗಿ ಗಾಂಧೀಜಿಯವರಿಗೆ ಒಂದು ಲೆಕ್ಕದಲ್ಲಿ ನಾವೆಲ್ಲ ಕೃತಜ್ಞರಾಗಿರಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸುಮಾ ಪಾಟೀಲ್ ಅವರಿಗೆ. ಚಿತ್ರಸಲ್ಲಾಪ ಎನ್.ಎಸ್. ಶಂಕರ್ ಬರೆದಂತ ಪುಸ್ತಕ. ಟಿಪ್ಪುವಿನಿಂದ ಹಕೀಂ ನಂಜುಂಡ ಎಂದು ಯಾರು ಕರೆಸಿಕೊಂಡರು? ಶ್ರೀಕಂಠೇಶ್ವರ, ಜಲಕಂಠೇಶ್ವರ, ಮುರುಡೇಶ್ವರ, ಮಂಜುನಾಥ. ಶ್ರೀಕಂಠೇಶ್ವರ ಸರ್. ಶ್ರೀಕಂಠೇಶ್ವರ ಉತ್ತರ ಸರಿಯಾಗಿದೆ. ಸುಮಾ ಪಾಟೀಲ್ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಟಿಪ್ಪು ಸುಲ್ತಾನನ ಪಟ್ಟದ ಆನೆ ಇರುತ್ತಲ್ಲ, ಅದಕ್ಕೆ ಕಣ್ಣಲ್ಲಿ ಒಂದು ವ್ರಣ ಆಗುತ್ತೆ, ಹುಣ್ಣಾಗುತ್ತೆ. ವೈದ್ಯರು ಏನೆಲ್ಲ ಚಿಕಿತ್ಸೆ ಮಾಡಿದ್ರು ಅದು ಗುಣ ಆಗಲ್ಲ. ಆಗ ಮಂತ್ರಿ ಮತ್ತು ಉಳಿದ ಆಪ್ತರು ಹೇಳ್ತಾರೆ, ದಯವಿಟ್ಟು ನಂಜನಗೂಡಿನ ನಂಜುಂಡೇಶ್ವರನಿಗೆ ಹರಕೆ ಹೊತ್ಕೊಳ್ಳಿ, ಆನೆಯ ಕಣ್ಣಿಗೆ ಬಂದಿರತಕ್ಕಂಥ ಆ ಗಾಯ ಏನಿದೆ, ವ್ರಣ ಏನಿದೆ, ಅದು ಗುಣವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಟಿಪ್ಪುವಿಗೆ ನಂಬಿಕೆ ಇರಲ್ಲ. ಆದರೂ ಆಪ್ತರು ಹೇಳಿದ ಮಾತನ್ನ ತೆಗೆದು ಹಾಕೋಕ್ಕೂ ಮನಸ್ಸಿಲ್ಲ. ಹಾಗಾಗಿ ತುಂಬು ಮನಸ್ಸಿನಿಂದ ನಂಜುಂಡೇಶ್ವರನನ್ನ ಪ್ರಾರ್ಥಿಸಿಕೊಂಡು ಆನೆಯ ಕಣ್ಣಿಗೆ ಬಂದಿರುವ ಈ ಸಮಸ್ಯೆಯನ್ನ ನಿವಾರಿಸಿ ಅಂತ ಪ್ರಾರ್ಥಿಸ್ತಾನೆ. ಆಗ ದೇವಾಲಯದಲ್ಲಿ ಇದ್ದಂಥ ಅರ್ಚಕರು ನಂಜುಂಡೇಶ್ವರನಿಗೆ ಮಾಡಿದ ಅಭಿಷೇಕದ ನೀರು ಏನಿದೆ ಅದನ್ನ ಕೊಡ್ತಾರೆ. ಆ ಅಭಿಷೇಕದ ನೀರನ್ನೇ ದಿನಕ್ಕೆ 3-4 ಸಲ ಒಂದೊಂದು ಹನಿಯಾಗಿ ಕಣ್ಣಿಗೆ ಹಾಕ್ತಾ ಬಂದಾಗ ಆ ಕಣ್ಣಿಗೆ ಆಗಿದ್ದಂಥ ವ್ರಣ ಏನಿತ್ತು ಅದು ಗುಣವಾಗುತ್ತೆ. ಆಗ ಟಿಪ್ಪು ಸುಲ್ತಾನನಿಗೆ ಆಶ್ಚರ್ಯವಾಗುತ್ತೆ. ಟಿಪ್ಪುವನ್ನ ಹಕೀಂ ನಂಜುಂಡ ಅಂತ ಕರೀತಾನೆ. ಉರ್ದು ಭಾಷೆಯಲ್ಲಿ ಹಕೀಂ ಅಂದ್ರೆ ವೈದ್ಯ. ನಾವೆಲ್ಲ ಭವವೈದ್ಯ ಅಂತ ಭಾವಿಸ್ತೇವೆ ಈಶ್ವರನನ್ನ. ಆದರೆ ಆನೆಗೆ ಚಿಕಿತ್ಸೆಯನ್ನ ಕೊಡಿಸಿ ಹಕೀಂ ಸ್ಥಾನವನ್ನ ನೀಡ್ತಾನೆ ನಂಜುಂಡೇಶ್ವರನಿಗೆ. ನಂಜುಂಡೇಶ್ವರನನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಶ್ರೀಕಂಠೇಶ್ವರ ಅನ್ನೋ ಹೆಸರಲ್ಲಿ ಕರೆಯೋದಕ್ಕೆ ಶುರು ಮಾಡಿದ್ದೇವೆ. ಹಾಗಾಗಿ ಈಗ ನಂಜನಗೂಡಲ್ಲಿರೋದು ಶ್ರೀಕಂಠೇಶ್ವರ, ನಂಜುಂಡೇಶ್ವರ ಅಲ್ಲ ಅಂತ ನಾವೆಲ್ಲ ಭಾವಿಸ್ಕೊಂಡು ಪೂಜೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ. ಬುದ್ಧನ ರಾಟಿ ಉತ್ತಮ ಕಾಂಬಳೆ ಬರೆದ ಪುಸ್ತಕವನ್ನ ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿದ್ದಾರೆ. ಪ್ರಶ್ನೆ, ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಯನ್ನು ಬಳಸಿದ ಅರಸ ಯಾರು? ಕೃಷ್ಣದೇವರಾಯ, ಇಬ್ರಾಹಿಂ ಆದಿಲ್ ಶಾ, ಟಿಪ್ಪು ಸುಲ್ತಾನ್, ರಣಧೀರ ಕಂಠೀರವ. ಟಿಪ್ಪು ಸುಲ್ತಾನ್ ಸರ್. ಟಿಪ್ಪು ಸುಲ್ತಾನ್ ಅನ್ನೋದು ಸರಿಯಾದ ಉತ್ತರ.
ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಟಿಪ್ಪು ಸುಲ್ತಾನ್ ರೂಪಿಸಿದಂಥ ರಾಕೆಟ್ಗಳು ಏನಿದೆ ಅದು ಮೈಸೂರು ರಾಕೆಟ್ ಅಂತ ಹೆಸರುವಾಸಿಯಾಗಿದೆ. ಇವು ಎಷ್ಟು ಶಕ್ತಿಶಾಲಿಯಾಗಿದ್ದುವು ಅಂತ ಹೇಳತ್ತಂದ್ರೆ, ಇವು ಹಾರಿ ಶತ್ರುಗಳ ಮೇಲೆ ಬಿದ್ದಾಗ, ಸ್ಫೋಟಗೊಂಡಾಗ, ಬೆಂಕಿಯನ್ನು ಹೊತ್ತಿಸಿದಾಗ ಅಪಾರ ಹಾನಿಯಾಗುತ್ತೆ ಬ್ರಿಟಿಷರಿಗೆ. ಅದರಲ್ಲೂ ಒಂದು ಸಲ ಬ್ರಿಟಿಷರು ಮದ್ದು ಗುಂಡುಗಳನ್ನ ಎಲ್ಲಿ ಸಂಗ್ರಹ ಮಾಡಿಟ್ಟಿರ್ತಾರೆ ಅದೇ ಡೇರೆಯ ಮೇಲೆ ಹೋಗಿ ಬೀಳುತ್ತಂತೆ ರಾಕೆಟ್. ಆಗ ಅಷ್ಟೂ ಮದ್ದುಗುಂಡು ಒಮ್ಮೆಲೆ ಸ್ಫೋಟಗೊಂಡು ಬ್ರಿಟಿಷರು ಯುದ್ಧದಲ್ಲಿ ಸೋಲ್ತಾರೆ. ಈ ರಾಕೆಟ್ಗಳನ್ನ ತಯಾರು ಮಾಡೋದಿಕ್ಕೇನೆ ಒಂದು ಪ್ರತ್ಯೇಕವಾದ ತುಕಡಿ ಇತ್ತು, ತಜ್ಞರು ಇರ್ತಿದ್ರು. ಈ ರಾಕೆಟ್ ಸಂಶೋಧನೆ ಮಾಡುವಂತ ಸ್ಥಳ ಬೆಂಗಳೂರಲ್ಲಿ ಇತ್ತು. ಇವತ್ತು ವಿಜಯಲಕ್ಷ್ಮಿ ಥಿಯೇಟರ್ ಅಂತ ಬೆಂಗಳೂರಲ್ಲಿ ಒಂದು ಅವೆನ್ಯೂ ರೋಡಲ್ಲಿ ಆ ಪ್ರದೇಶದಲ್ಲಿ ಇದೆ. ಆ ವಿಜಯಲಕ್ಷ್ಮಿ ಥಿಯೇಟರ್ ಇರುವ ಪ್ರದೇಶ ಟಿಪ್ಪು ಸುಲ್ತಾನನ ಕಾಲದಲ್ಲಿ ತಾರಾಮಂಡಲ ಪೇಟೆ ಅಂತ ಹೆಸರಾಗಿತ್ತು. ತಾರಾಮಂಡಲ ಅಂತ ಯಾಕಪ್ಪ ಬಂತು ಹೆಸರು, ಪೇಟೆ ಅಂತ ಹೇಳಿದ್ರೆ ಗೊತ್ತಾಗಲ್ವೇ ಅಂತ ಕೇಳಿದ್ರೆ, ಅಲ್ಲಿ ಟಿಪ್ಪು ಸುಲ್ತಾನನ ಪ್ರಯೋಗಶಾಲೆ ಏನಿತ್ತು ಅವರು ಪ್ರತಿದಿನ ಸಂಜೆ ಈ ರಾಕೆಟ್ಗಳ ಪರೀಕ್ಷೆ ಮಾಡ್ತಾ ಇದ್ರಂತೆ. ಆ ರಾಕೆಟ್ಗಳು ಆಕಾಶಕ್ಕೆ ಹಾರಿ ಅಲ್ಲಿ ಸ್ಫೋಟಗೊಂಡು ಅದು ಆ ಬೆಂಕಿಯ ಕಿಡಿಗಳನ್ನು ಉಗುಳೋದನ್ನ ನೋಡಿ ಅವರಿಗೆ ನಕ್ಷತ್ರ ಮಂಡಲ, ತಾರಾಮಂಡಲವನ್ನೇ ಕಂಡ ಹಾಗೆ ಆಯ್ತಂತೆ. ಹಾಗಾಗಿ ಆ ಪೇಟೆಯನ್ನ ತಾರಾಮಂಡಲ ಪೇಟೆ ಅಂತ ಕರೆದ್ರು. ಆದರೆ ಬ್ರಿಟಿಷರು ಇದ್ದಾರಲ್ಲ, ಟಿಪ್ಪು ಯುದ್ಧದಲ್ಲಿ ಸೋತ ಮೇಲೆ, ಸತ್ತ ಮೇಲೆ ಆತನ ಬಳಿ ಇದ್ದಂಥ ಅಷ್ಟೂ ರಾಕೆಟ್ಗಳನ್ನು, ಬಳಸಿದ ರಾಕೆಟ್ಗಳು, ಬಳಸದೇ ಇರ್ತಕ್ಕಂಥ ತಾಜಾ ರಾಕೆಟ್ಗಳು ಎಲ್ಲವನ್ನು ಇಂಗ್ಲೆಂಡಿಗೆ ತಗೊಂಡು ಹೋಗ್ತಾರೆ. ಇಂಗ್ಲೆಂಡಿಗೆ ತಗೊಂಡು ಹೋಗಿ ಹೇಗೆ ಇವರು ತಯಾರು ಮಾಡಿದ್ದಾರೆ ಅನ್ನೋದನ್ನ ರಿವರ್ಸ್ ಇಂಜಿನಿಯರಿಂಗ್ ಅಂತ ನಾವು ಹೇಳ್ತೇವೆ, ಇವತ್ತಿನ ಪರಿಭಾಷೆ. ಆ ರಿವರ್ಸ್ ಇಂಜಿನಿಯರಿಂಗ್ ಬಳಸಿ ಆ ರಾಕೆಟ್ನ ಮಾಡಿರುವ ವಿಧಾನವನ್ನ ಅಧ್ಯಯನ ಮಾಡಿ ಅದನ್ನ ಸುಧಾರಿಸಿ ತಮ್ಮ ಯುದ್ಧಗಳಲ್ಲಿ ಬಳಸೋಕೆ ಶುರು ಮಾಡ್ತಾರೆ. ಹೀಗೆ ಸುಧಾರಿಸಿದ ಯುದ್ಧವನ್ನ ಫ್ರಾನ್ಸ್ ದೇಶದ ಮೇಲೆ ಮಾಡ್ತಾರೆ. ಈ ಸುಧಾರಿಸಿದ ರಾಕೆಟ್ಗಳನ್ನ ಫ್ರಾನ್ಸ್ ದೇಶದ ಮೇಲೆ ಪ್ರಯೋಗಿಸ್ತಾರೆ ಬ್ರಿಟಿಷರು. ಹಾಗಾಗಿ ಟಿಪ್ಪು ಸುಲ್ತಾನನ ದೂರದೃಷ್ಟಿ, ಧೈರ್ಯ ಹಾಗೂ ಸಾಹಸವನ್ನ ಮೆಚ್ಚಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಮಧುಶ್ರೀ ಅವರೇ, ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ ಎನ್ನುವ ಪುಸ್ತಕವನ್ನ ನಮಗೆ ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಮರಾಠಿ ಮೂಲ, ಡಾಕ್ಟರ್ ಶರಣಕುಮಾರ ಲಿಂಬಾಳೆ, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ವಿಠ್ಠಲರಾವ್ ಟಿ ಗಾಯಕ್ವಾಡ್ ಅವರು. ನಮ್ಮ ಪ್ರಶ್ನೆ: ಸುರಪುರ ದಂಗೆಯಲ್ಲಿ ಬ್ರಿಟಿಷರನ್ನ ಹೊಡೆದೋಡಿಸಲು ಪ್ರಯತ್ನಿಸಿದ ಅರಸ ಯಾರು? ರಾಜ ಮದಕರಿ ನಾಯಕ, ರಾಜ ವೆಂಕಟಪ್ಪ ನಾಯಕ, ಬಿಚ್ಚುಗತ್ತಿ ಭರಮ ನಾಯಕ, ಯಚ್ಚಮ ನಾಯಕ? ಯಚ್ಚಮ ನಾಯಕ ಸರ್. ಯಚ್ಚಮ ನಾಯಕ ಅಂತ ಹೇಳ್ತಾ ಇದ್ದಾರೆ ಮಧುಶ್ರೀ. ಹೌದಾ ಅನಿಲ್ ಘಟ್ಟ? ಸರ್, ರಾಜ ಮದಕರಿ ಸರ್. ಉತ್ತರವನ್ನ ನೋಡೋಣ. ರಾಜ ವೆಂಕಟಪ್ಪ ನಾಯಕ ಅನ್ನೋದು ಸರಿಯಾದ ಉತ್ತರ. ರಾಜ ಮದಕರಿ ನಾಯಕ ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟವನು. ಈತ ಹೈದರಾಲಿ ವಿರುದ್ಧ ಯುದ್ಧವನ್ನ ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಅಲ್ಲ. ಬಿಚ್ಚುಗತ್ತಿ ಭರಮನಾಯಕನೂ ಸಹ ಚಿತ್ರದುರ್ಗದ ಇತಿಹಾಸಕ್ಕೆ ಸೇರಿದಂಥ ವೀರ. ಯಚ್ಚಮ ನಾಯಕ ವಿಜಯನಗರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವೀರ. ರಾಜ ವೆಂಕಟಪ್ಪ ನಾಯಕ ಸುರಪುರದ ಅರಸನಾಗಿರ್ತಾನೆ. ಬಹಳ ಚಿಕ್ಕ ವಯಸ್ಸು. ಥಾಮಸ್ ಮನ್ರೋ ಅಂತಕ್ಕಂಥ ಓರ್ವ ಬ್ರಿಟಿಷ್ ಅಧಿಕಾರಿ ಈತನಿಗೆ ಶಿಕ್ಷಣವನ್ನು ಕೊಟ್ಟು ಬ್ರಿಟಿಷರ ನಯ ನಾಜೂಕು ಏನಿದೆ ಎಲ್ಲವನ್ನೂ ಕಲಿಸಿ ರಾಜಕೀಯ ಮುತ್ಸದ್ದಿತನ ಅಂದರೆ ಏನು ಅನ್ನೋದನ್ನ ತಿಳಿಸಿ ಬ್ರಿಟಿಷರು ಏನು ಈತನನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ
ಅದರಿಂದ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ತುಂಬ ಪ್ರಯತ್ನ ಮಾಡುವ ಒಂದು ಸಂದರ್ಭದಲ್ಲಿ ರಾಜ ವೆಂಕಟಪ್ಪ ನಾಯಕ ಸ್ವಲ್ಪ ದುಡುಕಿದ ಅಂತ ಹೇಳುತ್ತೆ ಇತಿಹಾಸ. ಬ್ರಿಟಿಷರು ರಾಜ ವೆಂಕಟಪ್ಪ ನಾಯಕನನ್ನ ಕೊಲ್ತಾರೆ. ಇದೊಂದು ಸ್ಪಷ್ಟವಾಗಿ ತಿಳಿಯದೇ ಇರತಕ್ಕಂಥ ನಮ್ಮ ಇತಿಹಾಸದ ಒಂದು ಭಾಗ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 2ನೆಯ ಸುತ್ತು. ನಮ್ಮ ವರ್ತಮಾನ ಕರ್ನಾಟಕ ನಿಯಮಗಳಲ್ಲಿ ಏನೂ ಬದಲಾವಣೆ ಇಲ್ಲ. ಮೊದಲ ಪುಸ್ತಕ ಅನಿಲ್ ಘಂಟಾ ಅವರಿಗೆ ಮೂಡ್ನಾಕೋಡು ಚಿನ್ನಸ್ವಾಮಿ ಬರೆದ ಮಳೆ ಮಿಂದ ನೆಲ ಎನ್ನುವ ಪುಸ್ತಕ. ಪ್ರಶ್ನೆ: ಇದೇ ನವೆಂಬರ್ 29ರ ಸೋಮವಾರದಂದು ಕಡಲೆಕಾಯಿ ಪರಿಷೆಯು ಎಲ್ಲಿ ನಡೆಯಿತು? ಬೆಂಗಳೂರಿನ ಮಲ್ಲೇಶ್ವರ, ಬೆಂಗಳೂರಿನ ಬಸವನಗುಡಿ, ಬೆಂಗಳೂರಿನ ರಾಜಾಜಿನಗರ, ಬೆಂಗಳೂರಿನ ಚಾಮರಾಜಪೇಟೆ. ಸರ್ ಬೆಂಗಳೂರು ಬಸವನಗುಡಿ ಸರ್. ಬೆಂಗಳೂರಿನ ಬಸವನಗುಡಿ ಅನ್ನೋದು ಸರಿಯಾದ ಉತ್ತರ. ಇಲ್ಲೊಂದು ಕಥೆ ಉಂಟು. ಬಸವನಗುಡಿ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜವನ್ನ ಬೆಳೀತಾ ಇದ್ರಂತೆ. ಒಂದು ಬಸವ ರಾತ್ರೋರಾತ್ರಿ ಬಂದು ಎಲ್ಲ ಕಡಲೆಕಾಯಿ ಬೆಳೆಯನ್ನ ತಿಂದು ಹೋಗ್ತಾ ಇತ್ತಂತೆ. ಕೊನೆಗೆ ರೈತರೆಲ್ಲ ಸೇರಿ ಪ್ರಾರ್ಥನೆ ಮಾಡಿ, ಹೀಗೆ ನಮಗೆ ತೊಂದರೆ ಕೊಡಬೇಡ, ವರ್ಷಕ್ಕೆ ಒಂದು ಸಲ ನಿನ್ನ ಹೆಸರಲ್ಲಿ ಪರಿಷೆಯನ್ನ ಮಾಡ್ತೇವೆ ಅಂತ ಹರಕೆ ಹೊತ್ತಾಗ ಆ ಬಸವ ಬಂದು ಈ ಕಡಲೆ ಬೆಳೆಯನ್ನ ತಿನ್ನುವ ಕಾರ್ಯ ಏನಿತ್ತು ಅದು ನಿಲ್ಲುತ್ತಂತೆ. ಕೊನೆಗೆ ಬೆಂಗಳೂರನ್ನ ನಿರ್ಮಿಸಿದಂಥ ಕೆಂಪೇಗೌಡ ಅಲ್ಲಿ ಬೃಹತ್ ಏಕಶಿಲಾ ನಂದಿಯನ್ನ ಸ್ಥಾಪಿಸಿದ್ದಾರೆ. ಬಹಳ ಅದ್ಭುತವಾದಂಥ ಶಿಲ್ಪ ನಂದಿ. ಯಥಾ ಪ್ರಕಾರ ದಂತಕಥೆಯ ಹಾಗೆ ಈ ನಂದಿ ಪ್ರತಿ ವರ್ಷ ಬೆಳೀತಾ ಇತ್ತಂತೆ. ಗಾತ್ರದಲ್ಲಿ ಬೆಳೀತಾ ಇದ್ದಾಗ ಆ ದೇವಾಲಯ ಏನಿತ್ತು ಅದನ್ನ ಒಡೆದು ಮತ್ತೆ ಕಟ್ಟಬೇಕಾಗುವಂತ ಸ್ಥಿತಿ ಬಂತಂತೆ. ಆಗ ಬಸವನನ್ನ ಪ್ರಾರ್ಥಿಸಿ ಒಂದು ತ್ರಿಶೂಲವನ್ನ ಬಸವನ ನೆತ್ತಿಗೆ ಹೊಡೆದಿದ್ದಾರೆ. ಆ ಬಸವನ ನೆತ್ತಿಗೆ ತ್ರಿಶೂಲವನ್ನ ಹೊಡೆದ ಮೇಲೆ ಬಸವ ಬೆಳೆಯೋದು ನಿಲ್ಲುತ್ತಂತೆ. ಇದು ಕಥೆ. ಆದರೆ ಬಸವನಗುಡಿಯ ಬಸವಣ್ಣನನ್ನ ನೋಡಿದ್ರೆ ಆತನ ನೆತ್ತಿಯಲ್ಲಿ ಇವತ್ತಿಗೂ ತ್ರಿಶೂಲ ಇರೋದಂತೂ ನಿಜ. ಈ ಒಂದು ಕಥೆಯನ್ನ ನಂಬಬೇಕಾ ಬಿಡಬೇಕಾ ಅದು ಆಸ್ತಿಕರಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ಪ್ರತಿ ವರ್ಷ ಕಾರ್ತೀಕ ಮಾಸದ ಕೊನೆಯ ಸೋಮವಾರ ಏನಿರುತ್ತೆ, ಹೆಚ್ಚು ಕಡಿಮೆ 4-5 ದಿನ ಅಥವಾ ಇಡೀ ವಾರ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಬಹಳ ಸೊಗಸಾಗಿ, ರೋಚಕವಾಗಿ, ಅದ್ಭುತವಾದ ಅನುಭವ ಕೊಡುತ್ತೆ ಈ ಒಂದು ಪರಿಷೆ. ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿಯ ಪರಿಷೆಯನ್ನ ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ ಕಡಲೆಕಾಯಿ ಪರಿಷೆಯನ್ನ ಮಾಡುವ ಒಂದು ಪದ್ಧತಿಯೂ ಸಹ ಆರಂಭ ಆಗಿದೆ. ಮುಂದಿನ ಪುಸ್ತಕ ಸುಮಾ ಪಾಟೀಲ್ ಅವರಿಗೆ ಇನ್ನಷ್ಟು ಹೇಳದೆ ಉಳಿದದ್ದು ಬನ್ನಂಜೆ ಗೋವಿಂದಾಚಾರ್ಯ ಬರೆದಿರುವಂತಹ ಪುಸ್ತಕ. ಯಾವ ನದಿಗೆ ಕಟ್ಟೆಯನ್ನು ಕಟ್ಟಿ ಗಟ್ಟಿ ಬಸವಣ್ಣ ಜಲಾಶಯವನ್ನ ನಿರ್ಮಿಸಲು ಅನುಮತಿಯು ದೊರೆತಿದೆ? ಬರಪೊಳೆ ನದಿ, ಮಾರ್ಕಂಡೇಯ ನದಿ, ದಂಡಾವತಿ ನದಿ, ಶಾಂಭವಿ ನದಿ. ಮಾರ್ಕಂಡೇಯ ನದಿ ಸರ್. ಮಾರ್ಕಂಡೇಯ ನದಿ ಉತ್ತರ ಸರಿಯಾಗಿದೆ. ಸುಮಾ ಅವರೇ, ಈ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಕೊಡ್ತೀರಾ? ಮಾರ್ಕಂಡೇಯ ನದಿ ಬಗ್ಗೆ ಐಡಿಯಾ ಅದೇನು ಗೊತ್ತಿಲ್ಲ ಸರ್ ಅಷ್ಟೊಂದು. ಮತ್ತೆ ಹೇಗೆ ಹೇಳಿದ್ರಿ ಮಾರ್ಕಂಡೇಯ ನದಿ ಅಂತ? ಅಂದ್ರೆ ಅದು ಓದಿದ್ದು ಸರ್. ಅಂದ್ರೆ ಆ ನದಿಗೆ ಕೈದು ಮಾಡಿದಾರ ಅಂತ ಅದಲ್ಲಷ್ಟೇ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕರ್ನಾಟಕದ ನೀರಾವರಿಗೆ ಅಂತ ಹೇಳಿ ತುಂಬಾ ಹಣವನ್ನ ಬಿಡುಗಡೆ ಮಾಡಿದೆ.
ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ಯಾವ ಯಾವ ಯೋಜನೆಗಳಲ್ಲಿ ಬಳಸಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅದರಲ್ಲಿ ಈ ಮಾರ್ಕಂಡೇಯ ನದಿಗೆ ಗಟ್ಟಿ ಬಸವಣ್ಣ ಜಲಾಶಯ ಅನ್ನೋದನ್ನ ನಿರ್ಮಿಸುವ ಒಂದು ಯೋಜನೆಯನ್ನ ಸರ್ಕಾರ ಒಪ್ಪಿಕೊಂಡಿದೆ. ಹಾಗಾಗಿ ಇಷ್ಟರಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಬಹುದು. ಸಾವಿತ್ರಿ ಶ್ರೀ ಅರವಿಂದರ ಮಹಾಕಾವ್ಯ, ಡಾಕ್ಟರ್ RK ಕುಲಕರ್ಣಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಜಲಜೀವನ್ ಮಿಷನ್ ಯೋಜನೆ, ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲೆಷ್ಟು? 50-50, 60-40, 75-25, 90-10. 60-40 ಸರ್. 60-40 ಸರಿಯಾದ ಉತ್ತರ. ಸಾಮಾನ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಕೈಗೊಳ್ಳುವ ಯೋಜನೆಗಳಲ್ಲಿ ಕೇಂದ್ರ ಯಾವತ್ತೂ ಸ್ವಲ್ಪ ಹೆಚ್ಚಿಗೆ ಹಣವನ್ನ ಕೊಡುತ್ತೆ, ರಾಜ್ಯಕ್ಕೆ ಸ್ವಲ್ಪ ಕಡಿಮೆ ಹಣ ಖರ್ಚು ಮಾಡಿದ್ರೆ ಸಾಕಾಗುತ್ತೆ, 40ರಷ್ಟು. ಹಾಗೇನೆ ಈ ಜಲಜೀವನ್ ಮಿಷನ್ ಯೋಜನೆಯ ವ್ಯಾಪ್ತಿಯಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಕ್ಕೆ ಅಗತ್ಯವಾದ ನೀರು ಏನಿದೆ, ಮೊದಲ ಆದ್ಯತೆ ಕೃಷಿಗೆ, ಆನಂತರ ಕುಡಿಯುವ ನೀರಿಗೆ ಸಿಗುತ್ತೆ. ಅದಾದ ಮೇಲೆ ಉಳಿದ ನೀರು ಕೈಗಾರಿಕೆ ಇತ್ಯಾದಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹಂಚುವ ಒಂದು ಪ್ರಯತ್ನ ಉಂಟು. ಹಾಗಾಗಿ ನೀರಿಗಾಗಿ ಯಾರೂ ಪರಿತಪಿಸಬಾರದು ಅನ್ನೋದು ಕೇಂದ್ರ ಸರ್ಕಾರದ ಆಶಯ. ಹಾಗಾಗಿ ಈ ಜಲಜೀವನ್ ಮಿಷನ್ ಯೋಜನೆಯನ್ನ ಆರಂಭಿಸಿದೆ. ಮಧುಶ್ರೀ ತಮ್ಮ ಪುಸ್ತಕ ಮತ್ತು ಪ್ರಶ್ನೆ: ಎರಡು ಕಣ್ಣು ಒಂದೇ ದೃಷ್ಟಿ, ಸಂಪಾದಕರು ಸುಧಾ ಶರ್ಮಾ ಚವತ್ತಿ ಅವರು. ಪ್ರಶ್ನೆ: ಕರ್ನಾಟಕಕ್ಕೆ ಭೀತಿಯನ್ನು ಒಡ್ಡಲಿರುವ ಹೊಸ ರೂಪಾಂತರಿ ವೈರಸ್ಸಿನ ಹೆಸರೇನು? ಲ್ಯಾಂಬ್ಡಾ, ಡೆಲ್ಟಾ, ಥೀಟಾ, ಒಮೆಕ್ರಾನ್. ಒಮೆಕ್ರಾನ್. ಒಮೆಕ್ರಾನ್ ಸರಿಯಾದ ಉತ್ತರ. ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಈ ಒಮೆಕ್ರಾನ್ ಅನ್ನೋ ಶಬ್ದದ ಉಚ್ಚಾರದ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿದೆ. ಯುರೋಪಿನಲ್ಲಿ ಇರ್ತಕ್ಕಂಥ ಭಾಷಾ ಬಳಕೆ ಏನಿದೆ, ಬ್ರಿಟನ್ ಇಂಗ್ಲಿಷ್ ಏನಿದೆ, ಅವರು ಒಮೆಕ್ರಾನ್ ಅಂತಲೇ ಹೇಳ್ತಾರೆ. ಆದರೆ ಅಮೆರಿಕದಲ್ಲಿರೋರು ಒಂದೇ ಕಾಗುಣಿತ, ಆದರೆ ಉಚ್ಚಾರ ಬೇರೆ, ಓಮೈಕ್ರಾನ್ ಅಂತಾರೆ ಅವರು. ಓಮೈಕ್ರಾನ್, ಒಮೆಕ್ರಾನ್. ನಮ್ಮ ಭಾರತದಲ್ಲಿ ಎರಡೂ ಶಬ್ದಗಳ ಪ್ರಯೋಗ ಆಗಿರೋದನ್ನ, ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಒಮೆಕ್ರಾನ್ ತೀವ್ರ ಸ್ವರೂಪವಾಗಿ ಸೋಂಕನ್ನ ಹರಡುತ್ತೆ ಅನ್ನೋದು ಗೊತ್ತಾಗಿದೆ ನಮಗೆ. ಆದರೆ ಸೋಂಕು ಬಂದವರು ಸಾಯುವ ಸಾಧ್ಯತೆ ತೀರಾ ಕಡಿಮೆ, ಡೆಲ್ಟಾ ವೈರಸ್ಗಿಂತಲೂ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾದ ಸ್ವರೂಪ ನಿಖರವಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಬಹಳ ಮುಖ್ಯ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 3ನೆಯ ಸುತ್ತು ಅಕ್ಷರಗಳನ್ನ ಜೋಡಿಸಿ. 8 ಅಕ್ಷರಗಳನ್ನ ಕೊಡ್ತೇವೆ. ಅವುಗಳನ್ನ ಅರ್ಥವತ್ತಾಗಿ ಜೋಡಿಸಿ ನುಡಿಗಟ್ಟು ಗಾದೆ ವಾಕ್ಯಗಳನ್ನ ರೂಪಿಸಬೇಕಾಗುತ್ತೆ. 60 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ಸರಿ ಉತ್ತರಕ್ಕೆ +10 ಅಂಕ. ಮೊದಲ ಅವಕಾಶ ಅನಿಲ್ ಘಂಟಾ ಅವರಿಗೆ. ಗಡಿನಾಡು ನುಡಿಸೊಗಡು ಎನ್ನುವ ಪುಸ್ತಕ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂಥದ್ದು. ಈ ಅಕ್ಷರಗಳನ್ನ ಜೋಡಿಸಿ. ತು, ಬಂ, ಗಾ, ಕೋ, ದಾ, ರಿ, ಲಿ, ಗಾ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಅನಿಲ್ ಘಂಟಾ, ತಮ್ಮ ಉತ್ತರ ಸರ್ ಗೊತ್ತಾಗ್ತದೆ ಸರ್. ಗೊತ್ತಾಗ್ತಾ ಇಲ್ಲ. ಸುಮಾ ಪಾಟೀಲ್, ಗೊತ್ತಾಗಿಲ್ವಾ? ಬಂಗಾರ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಗಾಳಿ ಬಂದಾಗ ತೂರಿಕೋ. ಗಾ ಳಿ ಬಂ ದಾ ಗಾ ತು ರಿ ಕೋ. ಗಾಳಿ ಬಂದಾಗ ತೂರಿಕೋ ಅನ್ನೋದು ಸರಿಯಾದ ಉತ್ತರ. ಸಮಯಕ್ಕೆ ತಕ್ಕ ಹಾಗೆ ವರ್ತಿಸಬೇಕಾದದ್ದು ಅಗತ್ಯವಾಗುತ್ತೆ. ಮುಂದಿನ ಪುಸ್ತಕ ಸುಮಾ ಪಾಟೀಲ್ ಅವರಿಗೆ ಹಾಲು ಮತ್ತು ಸಂಸ್ಕೃತಿ, ಪ್ರೊಫೆಸರ್ FT ಹಳ್ಳಿಕೇರಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಕ ರ ಗೆ ಬೆ ಇ ಬ ಭಾ ಳಿ. ಸುಮಾ ಅವರೇ, ಭಾರವೇ ಬಳ್ಳಿಗೆ ಭಾರವಾಯಿತು. 8 ಅಕ್ಷರ ಬೇಕು ನಮಗೆ. ಬಳ್ಳಿಗೆ ಸರಿಯಾಗಿದೆ, ಹೇಳಿ. ಬಳ್ಳಿಗೆ ಭಾರವಾಗಿ ಕಾ ಹೊಂದಿದೆ ಸರ್. ಬಳ್ಳಿಗೆ ಭಾರವಾಯಿತೆ. ಬಳ್ಳಿಗೆ ಕಾಯಿ ಬಳ್ಳಿಗೆ ಭಾರವಾಯಿತೆ. 8 ಅಕ್ಷರ ಅಂತ ಹೇಳ್ತಾ ಇದ್ದೀನಿ, ಹೆಚ್ಚು ಅಕ್ಷರ ಕೊಡಬೇಡಿ. ನಿಮಗೆ ಉತ್ತರ ಗೊತ್ತಾಗಿದೆ, ಸ್ವಲ್ಪ ಅರ್ಥವತ್ತಾಗಿ ಹೇಳ್ಬೇಕಷ್ಟೇ. ಬಳ್ಳಿಗೆ ಕಾಯಿ ಬಳ್ಳಿಗೆ ಭಾರವಾಗಿ ಸರ್. 8 ಅಕ್ಷರ ಅಂದೆ, ಮತ್ತೆ ತಪ್ಪು ಮಾಡ್ತಾ ಇದ್ದೀರಿ. ಕಾಯಿ ಬಳ್ಳಿಗೆ ಭಾರವೇ. ಕಾಯಿ ಬಳ್ಳಿಗೆ ಭಾರವೇ ಸರ್. ಕಾಯಿ ಬಳ್ಳಿಗೆ ಭಾರವೇ. ಭಾರವೇ. ಹಾ ಸರ್. ಕಾಯಿ ಬಳ್ಳಿಗೆ ಭಾರವೇ. ಕಾಯಿ ಬಳ್ಳಿಗೆ ಭಾರವೇ, ಬಳ್ಳಿಗೆ ಕಾಯಿ ಭಾರವೇ. ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸಿ ತಮಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಹಾಗೂ ಹೀಗೂ ಉತ್ತರವನ್ನ ಕೊಟ್ರಿ, ಅಭಿನಂದನೆಗಳು. ಗುರುಸಿದ್ದಯ್ಯ ಹಿರೇಮಠ್, ತಮ್ಮ ಅವಕಾಶ. ಒಂದಿಷ್ಟು ಪ್ರೇಮಾಲಾಪ, ಡಾಕ್ಟರ್ ವೀಣಾ ಬನ್ನಂಜೆ ಬರೆದಂತಹ ಪುಸ್ತಕ. ಸು ವಿ ಳಿ ದು ಖ ಲ ಎಂ ಸು.
ಸರ್ ಗುರುಸಿದ್ದಯ್ಯ, ಸರ್ ಗೊತ್ತಾಗ್ತಿಲ್ಲ. ಸ್ವಲ್ಪ ಆದ್ರೂ ಪ್ರಯತ್ನ ಪಡಬೇಕು. ನೋಡಿ ಸುಮಾ ಪಾಟೀಲ್ ಅವರು ಒಂದು 2-3 ಅಕ್ಷರಗಳನ್ನ ಗುರ್ತು ಹಿಡಿದಿದ್ದಕ್ಕೆ ಪೂರ್ತಿ ಉತ್ತರವನ್ನ ಅವರಿಂದ ಪಡೆದ್ವಿ ನಾವು. ಪ್ರಯತ್ನವೇ ಪಡೆದಿದ್ರೆ ಹಾಗೆ. ಮಧುಶ್ರೀ ಅವರನ್ನು ಕೇಳ ಪ್ರಯತ್ನಿಸಿ. ಪಾಸ್ ಸರ್. ಮಧುಶ್ರೀ, ಸುಳ್ಳಿಗೆಂದು ಸುಖವಿಲ್ಲ. ಸುಳ್ಳಿಗೆಂದೂ ಸುಖವಿಲ್ಲ ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ದೊರೆತಿದೆ ಮಧುಶ್ರೀ ಅವರೇ. ಈಗ ತಮಗೆ ಅವಕಾಶ ಬರ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು ಡಾಕ್ಟರ್ ಸರ್ಜು ಕಾಟ್ಕರ್ ಅನುವಾದ ಮಾಡಿರುವಂತಹ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಬಾ ನು ತಾ ದ ಯಾ ಲಿ ವಾ ಲಿ. ತಾಳಿದವನು ಬಾಳಿಯಾನು. ಇನ್ನೊಂದ್ಸಲ ಹೇಳಿ. ತಾಳಿದವನು ಬಾಳಿಯಾನು. ಒಂದಕ್ಷರ ಹೆಚ್ಚಿಗೆ ಕೊಡ್ತಾ ಇದ್ದೀರಾ. ಆ ಅಕ್ಷರ ತೆಗೆದು ಬಿಟ್ಟು ಸರಿ ಉತ್ತರ ಕೊಟ್ರೆ ಪುಸ್ತಕ ಕೊಡ್ತೇನೆ. ಇಲ್ಲದೆ ಇರ್ತಕ್ಕಂಥ ಒಂದು ಅಕ್ಷರ ಸೇರಿಸಿದ್ದೀವಿ. ಗೊತ್ತಾಗ್ಲಿಲ್ವಾ? ಯಾವ ಅಕ್ಷರ 2 ಸಲ ಬಂದಿದೆ ಅಂತ ನೋಡಿದ್ರೆ ನಿಮ್ಗೆ ಉತ್ತರ ಸುಲಭವಾಗಿ ಹೊಳೆಯುತ್ತೆ. ನು ಅಕ್ಷರ ಬಂದಿದೆ ಸರ್. ನು ಯಾವುದು? ಅಕ್ಷರ ಎರಡು ನು ಅಕ್ಷರ 2 ಸತಿ ಬಂದಿದೆ. ಒಂದು ತೆಗೀರಿ ಅಷ್ಟೇ. ತಾಳಿದವ ಬಾಳಿಯಾನು. ಆಳಿದವ ಬಾಳಿಯಾನು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 4ನೆಯ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ನಮ್ಮ ಪ್ರಶ್ನೋತ್ತರಿ 3 ಪ್ರಶ್ನೆಗಳು ಹಾಗೂ 4 ಉತ್ತರಗಳು. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಜೋಡಿಸಬೇಕು. 60 ಸೆಕೆಂಡುಗಳ ಕಾಲಾವಕಾಶ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ. ಹಾಗಾಗಿ 30 ಅಂಕಗಳನ್ನು ಗೆಲ್ಲುವ ಅವಕಾಶ ಇರುತ್ತೆ ಈ ಒಂದು ಸುತ್ತಲ್ಲಿ. ಸೀತಾಪುರದಲ್ಲಿ ಕತೆಗಳೇ ಇಲ್ಲ, ಡಾಕ್ಟರ್ ನಾ ಮೊಗಸಾಲೆ ಬರೆದಂತಹ ಪುಸ್ತಕ. ಬದುಕು ಬದಲಿಸೋಣ, ನೇಮಿಚಂದ್ರ ಬರೆದಂತಹ ಪುಸ್ತಕ. ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದ ಕಂಬಾರ ಕಾವ್ಯ ಕಾರಣ ಎನ್ನುವ ಪುಸ್ತಕ. ಪದಾರ್ಥಗಳನ್ನ ಜೋಡಿಸಿ ತೂಲ, ತೂಳ, ತೂಳು, ಮಿತ್ರ, ಹಿಂಬಾಲಿಸು, ಆವೇಶ, ಹತ್ತಿ.
ಅನಿಲ್ ಗಂಠ. ತೂಲ. ಸರ್ ಆವೇಶ ಸರ್. ಆವೇಶ. ತೂಳ. ತೂಳ ಮಿತ್ರ ಸರ್. ತೂಳು. ಹತ್ತಿ ಸರ್. ಹತ್ತಿ. ಸುಮಾ ಪಾಟೀಲ್. ತೂಲ. ತೂಲ ಹತ್ತಿ ಸರ್. ಹತ್ತಿ. ತೂಳ ಆವೇಶ. ತುಳು ಮಿತ್ರ. ಉತ್ತರವನ್ನ ನೋಡ್ತಾ ಹೋಗೋಣ. ತೂಲ ಹತ್ತಿ ಸರಿಯಾಗಿದೆ. ತೂಳ ಆವೇಶ ಸರಿಯಾಗಿದೆ. ತೂಳು ಅಂದ್ರೆ ಹಿಂಬಾಲಿಸು. ಹಾಗಾಗಿ ಸುಮಾ ಅವರು 2 ಸರಿ ಉತ್ತರ ಕೊಟ್ಟಿರೋದ್ರಿಂದ 2 ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಸುಮಾ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ: ಕೊರೋನಾ ಕಾಲದ ಕವಿತೆಗಳು, ಭಗವದ್ಗೀತೆ ಹಾಗೂ ಪ್ರಶಸ್ತಿ ಪುರಾಣ. ಶಬ್ದಾರ್ಥಗಳನ್ನ ಜೋಡಿಸಬೇಕಾಗುತ್ತೆ. ತೆರ, ತೆರು, ತೆರೆ, ತೆಗೆ, ಕ್ರಮ, ಸುಂಕ, ಕೊಡು. ತೆರ. ಸುಂಕ ಸರ್. ತೆರು, ಕೊಡು, ತೆರೆ, ಕ್ರಮ. ಕ್ರಮ. ಗುರುಸಿದ್ದಯ್ಯ ಹಿರೇಮಠ್. ತೆರ. ತೆರ ಸುಂಕ ಸರ್. ತೆರು. ತೇರು ತೆಗೆ. ತೆರೆ ಕ್ರಮ ಸರ್. ಕ್ರಮ. ಉತ್ತರವನ್ನ ನೋಡ್ತಾ ಹೋಗೋಣ. ತೆರ ಸುಂಕ ಸರಿಯಾಗಿದೆ. ತೆರು ಕೊಡು ಸರಿಯಾಗಿದೆ. ತೆರೆ ಅಂದ್ರೆ ತೆಗೆ, ಬಾಗಿಲನ್ನು ತೆಗಿ, ಬಾಗಿಲನ್ನು ತೆರಿ ಅಂತ ಹೇಳ್ತೇವೆ. ಈ ತೆರೆ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರಬಹುದು. ಆದರೆ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥ ಆಯ್ಕೆಗಳನ್ನ ನೋಡಿ ಸರಿಯಾದ ಉತ್ತರವನ್ನ ಊಹಿಸಬೇಕಾಗುತ್ತೆ. ಸುಮಾ ಅವರು 2 ಸರಿ ಉತ್ತರ ಕೊಟ್ಟಿದ್ದಾರೆ. 2 ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಈಗ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಅವಕಾಶ. ಮತ್ತೊಬ್ಬ ರಾಧೆ. ಮಾಯಿ ಕೆಂದಾಗಿ, ಲಂಡನ್ ಡೈರಿ. ಶಬ್ದಾರ್ಥಗಳನ್ನ ಜೋಡಿಸಬೇಕಾಗುತ್ತೆ. ತೇಕು, ತೇಗ, ತೇಜಿ. ಸಾಗುವಾನಿ, ಏದುಸಿರು, ಹೊಳಪು, ಕುದುರೆ. ತೇಕು ಏದುಸಿರು. ತೇಗ ಸಾಗವಾನಿ. ತೇಜಿ ಕುದುರೆ.
ಏಕು ಏರುಸಿರು, ತೇಗ ಸಾಗುವಾನಿ, ತೇಜಿ ಕುದುರೆ, 3 ಉತ್ತರ ಸರಿಯಾಗಿದೆ. 3 ಪುಸ್ತಕಗಳು ತಮಗೆ ದೊರೀತಾ ಇವೆ. ಮಧುಶ್ರೀ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ: ಜನಪದ ರಮ್ಯ ಕಥಾನಕಗಳು, ಶಬ್ದಾಶಬ್ದ ವಿವೇಕ, ಪಾವೆಂ ಆಚಾರ್ಯ ಬರೆದಿರುವಂಥದ್ದು, 3ನೆಯ ಮಂತ್ರ ನಾಟಕದ ಪುಸ್ತಕ. 3 ಪುಸ್ತಕ ಸಿಗ್ತಾ ಇದೆ ಮಧುಶ್ರೀ ಅವರಿಗೆ. ಶಬ್ದಾರ್ಥಗಳನ್ನ ಜೋಡಿಸ್ಬೇಕಾಗುತ್ತೆ. ನಗ, ನಗು, ನಗ್ಗು, ಸೊಪ್ಪು, ಜಜ್ಜು, ಸಂತೋಷ, ಬೆಟ್ಟ. ಸರ್, ನಗ ಬೆಟ್ಟ, ನಗು ಸಂತೋಷ, ನಗ್ಗು ಜಜ್ಜು. ನಗ, ಬೆಟ್ಟ, ನಗು, ಸಂತೋಷ, ನಗ್ಗು, ಜಜ್ಜು. ಉತ್ತರ ಸರಿಯಾಗಿದೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ನಗ ಅನ್ನೋ ಶಬ್ದಕ್ಕೆ ಬೆಟ್ಟ ಅನ್ನೋ ಅರ್ಥ ಹೇಗಿದೆಯೋ ಹಾಗೆಯೇ ಒಡವೆ ಅನ್ನೋ ಅರ್ಥವೂ ಇದೆ. ನಗ ಅಂದ್ರೆ ಒಡವೆ ಅಲ್ವಾ, ಇಲ್ಲಿ ಆಯ್ಕೆಗಳೇ ಇಲ್ಲವಲ್ಲ ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಗ ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥ ಇರಬಹುದೇನೋ ಅಂತಹ ನಗನಗಾರಿ ಅಂತ ಹೇಳಿ ನಗನಗಾರಿ ಅನ್ನುವಂಥದ್ದು ಜೋಡಿ ಪದ ಬರುತ್ತೆ ಸರ್, ಹಾಗಾಗಿ ಅದನ್ನ ಆಯ್ಕೆ ಮಾಡಿ. ಆಗ್ಲೇಮ್ಮ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕ ತಮಗೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಡ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ 25 ವರ್ಷಗಳನ್ನು ಪೂರೈಸಿದೆ. ಜನಪರ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದಿನ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಅದಕ್ಕೆ ಮೊದಲು ಇದುವರೆಗೆ ನಮ್ಮ ಸ್ಪರ್ಧಿಗಳು ಗಳಿಸಿದಂಥ ಅಂಕಗಳನ್ನು ಒಮ್ಮೆ ನೋಡಿಬಿಡೋಣ. ವಿಜಯ್ ಕುಮಾರ್. 4ನೇ ಸುತ್ತಿನ ಅಂಕಗಳು ಈ ರೀತಿಯಾಗಿವೆ. ಅನಿಲ್ ಅವರಿಗೆ 10 ಅಂಕಗಳು ದೊರೆತಿವೆ. ಸುಮಾ ಅವರಿಗೆ 70 ಅಂಕಗಳು ದೊರೆತಿವೆ. ಗುರುಸಿದ್ದಯ್ಯ ಅವರಿಗೆ 50 ಅಂಕಗಳು ದೊರೆತಿವೆ ಮತ್ತು ಮಧುಶ್ರೀ ಅವರಿಗೆ 60 ಅಂಕಗಳು ದೊರೆತಿವೆ. ಪರವಾಗಿಲ್ಲ, ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಿ. ಅನಿಲ್ ಗಂಠ ಅವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ, ಚಿಂತಿಸಬೇಕಾಗಿಲ್ಲ. ಮುಂದಿನ ಸುತ್ತುಗಳಲ್ಲಿ ತಾವು ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಪ್ರಯತ್ನಿಸಿ ತಾವು. ಈಗ ನಮ್ಮ ವೀಕ್ಷಕರು ಸರಿ ಉತ್ತರಗಳನ್ನು ವಾಟ್ಸಪ್ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೇವೆ. ನಾವು ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿಬಿಡ್ತೇವೆ: 9535015489. ನಮ್ಮ ಬಹುಮಾನಗಳ ಪ್ರಾಯೋಜಕರು ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನದವರು. ವಿವಿಡ್ ಲಿಪಿ ಆ್ಯಪನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. www.vividlipi.com
www.vikas.app ಕನ್ನಡ ಪುಸ್ತಕಗಳನ್ನು ನಿಮ್ಮ ಮೊಬೈಲಲ್ಲೇ ನೀವು ಓದಬಹುದು ಹಾಗೂ ಕನ್ನಡ ಪುಸ್ತಕಗಳನ್ನು ಕೇಳಬಹುದು. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 5ನೆಯ ಸುತ್ತು ನಮ್ಮ ಪದಬಂಧ ಆರಂಭಿಸ್ತಾ ಇದ್ದೇವೆ. ಪದಬಂಧದಲ್ಲಿ 3 ಶಬ್ದಗಳನ್ನು ಕೊಡ್ತೇವೆ. ಆ ಶಬ್ದಗಳನ್ನು ತಾವು ಬರೀಬೇಕಾಗುತ್ತೆ. ಆ 3 ಶಬ್ದಗಳನ್ನು ಊಹಿಸೋದಕ್ಕೆ ಸುಳುಹುಗಳನ್ನು ಕೊಡ್ತೇವೆ. ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ, 30 ಅಂಕಗಳನ್ನು ಗೆಲ್ಲುವ ಅವಕಾಶ ಇರುವಂತಹ ಸುತ್ತು ಈ ಪದಬಂಧದ ಸುತ್ತು. ಮೊದಲ ಅವಕಾಶ ನೀಲ್ಗಂಠ, ಮರಿಕುದುರೆಯ ಮೈಸೂರು ಕನಸು, ಗುರು ಸಾರ್ವಭೌಮ ನಮನ ಹಾಗೂ ಸಂಶೋಧನಾ ಆಯಾಮಗಳು. ಕಾಲುಗುರಿನಿಂದ ತಲೆಯ ಶಿಖೆಯವರೆಗೆ ಉಗುರು ನೆಮ್ಮದಿಯಾಗಿ ಕೊನೆಗೊಳ್ಳು. ಅನಿಲ್ಗಂಠ ಒಂದು ಉತ್ತರ. ಸರ್ ಗೊತ್ತಾಗ್ತಾ ಇಲ್ಲ. ಎರಡನೇದು ಮೂರನೇದು ಏನಾದ್ರೂ ಗೊತ್ತಾಗಿದ್ಯಾ? ಸರ್ ಅಲ್ಲ, ಗೊತ್ತಿದ್ರೆ ಹೇಳಿ, ಆ ಸಂದರ್ಭ ಬಂದಾಗ ಕೇಳ್ತೇನೆ. ಎಷ್ಟೇದು ಗೊತ್ತಾಗಿದೆ? ಸರ್ ಉಗುರು ಬೆರಳು ಸರ್. ಸರಿ. ಹಾಗಿದ್ದ ಮೇಲೆ ಒಂದು ಅವಕಾಶ ಸುಮಾ ಅವ್ರಿಗೆ ಕೊಟ್ಟು ಆ ನಂತರ ಮತ್ತೆ ತಮ್ಮ ಹತ್ರ ಬರ್ತೇವೆ. ಸುಮಾ ಅವರೇ ಒಂದು ಉತ್ತರ. ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಉತ್ತರವನ್ನ ನಾನು ಕೊಡ್ತೇನೆ. ಉಳಿದ ಶಬ್ದಗಳಿಗೆ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನ ಪಡಬಹುದು. ನಖಶಿಖಾಂತ ಅನ್ನೋದು ಸರಿಯಾದ ಶಬ್ದ ಆಗಿತ್ತು. ಕಾಲುಗುರಿಯಿಂದ, ನಖ ಅಂದ್ರೆ ಕಾಲುಗುರು, ಅಲ್ಲಿಂದ ಹಿಡಿದು ತಲೆ ಕೂದಲವರೆಗೆ ಎನ್ನುವ ಅರ್ಥ ಕೊಡುವಂತಹ ಶಬ್ದ ನಖಶಿಖಾಂತ ಅಂತ. ಈಗ ಎರಡನೇದಕ್ಕೆ ಯಾರು ಉತ್ತರವನ್ನ ಕೊಡ್ತೀರಿ? ಮೊದಲ ಅವಕಾಶ ಅನಿಲ್ ಅವ್ರಿಗೆ. ಅನಿಲ್, ಎರಡನೇದಕ್ಕೆ ಉತ್ತರ ಕೊಡ್ತೀರಾ? ಸುಮಾ? ನಿಖರ ಸರ್. ನಿಖರ ನಿಖ ನಿಖರ 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 ಅಲ್ಲ, ನಖರ. ನಖರ ನಖರ. ನಿಖರ ಅಂದ್ರೆ ಸ್ಪೆಸಿಫಿಕ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ನಖರ ಅಂದ್ರೆ ಎರಡು ಅರ್ಥದಲ್ಲಿ ನಾವು ಈ ಶಬ್ದವನ್ನ ಬಳಸ್ತೇವೆ. ಒಂದು ನಖರ ಅಂತ ಹೇಳ್ತಂದ್ರೆ ಉಗುರು, ಇನ್ನೊಂದು ನಖರ ಅಂದ್ರೆ ಕೆಲವು ಹೆಣ್ಣು ಮಕ್ಕಳು ಬೇಕು ಅಂತಲೇ ಕೆಲವು ಭಿನ್ನಾಣಗಳನ್ನ ಮಾಡ್ತಾರೆ. ಅದಕ್ಕೆ ಎಷ್ಟು ನಖರ ಮಾಡ್ತಾಳೆ ನೋಡು ಅಂತ ನಾವು ಮಾತನಾಡೋದು ಉಂಟು. ನಖರ. ನೆಮ್ಮದಿಯಾಗಿ ಕೊನೆಗೊಳ್ಳು. ಅನಿಲ್? ಸುಖಾಂತ ಸರ್. ಸುಖಾಂತ, ಸುಖಾಂತ್ಯ, ಪರವಾಗಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಸುಮಾ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ: ಸಂತ್ಯಾಗ ನಿಂತಾನ ಕಬೀರ, ತೋಟದೊಳಗಣ ನೋಟ ಹಾಗೂ ಶಾಂತಿ ಬೀಜಗಳ ಜತನ. ಬೆರಳುಗಳನ್ನು ಶಬ್ದ ಬರುವಂತೆ ಮಡಿಸು, ಅಭಿನಯಿಸು ಮುಖ್ಯವಾದದ್ದು.
ಸರ್ ಲಟಿಕೆ ಮುರಿ. ಹಾ 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 ಲಟಿಕೆ ಮುರಿ. ಲಟಿಕೆ ಮುರಿ. ಉಳಿದ ಹಾ, ಸರ್. 2 ಶಬ್ದ ಸಿಕ್ಕಿದೆಯಾ ತಮ್ಗೆ? ಹಾ ಸರ್. ನಟಿಸು. ನಟಿಸು. ಆಮೇಲೆ ಹಾ ಸರ್. ಪ್ರಮುಖ. ಮುಖ್ಯವಾದದ್ದು ಪ್ರಮುಖ. ಹಾ ಸರ್. ನಟಿಕೆ ಮುರಿ ಅಂತ ಶಬ್ದ, ಆದ್ರೆ ಹಾ, ಕೆಲವು ಕಡೆ ಲಟಿಕೆ. ನಟಿಕೆ ಬದಲು ಲಟಿಕೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈ ರೀತಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗೋದು ಉಂಟು. ಉತ್ತರ ಲಟಿಕೆ ಅಂತ. ಸರಿಯಾಗಿದೆ. 2ನೇದು ನಟಿಸು, ಉತ್ತರ ಸರಿಯಾಗಿದೆ. ಪ್ರಮುಖ, ಉತ್ತರ ಸರಿಯಾಗಿದೆ. 3 ಸರಿ ಉತ್ತರವನ್ನ ಕೊಟ್ಟಿದ್ದೀರಾ. 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಗುರುಸಿದ್ದಯ್ಯ ಹಿರೇಮಠ್ ತಮ್ಮ 3 ಪುಸ್ತಕಗಳು ಎಲ್ಲರಂತೆ ಏಕೆ, ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಅಮೃತಮಯಿ. ನಡತೆ, ವರ್ತನೆ, ಗಂಡು ಕೋತಿ ಸಂಪಾದನೆಯನ್ನ ಮಾಡಿದ್ದು. ಸರ್ ಫಸ್ಟ್ನೇದು ನಡವಳಿಕೆ. 2ನೇದು ಸರ್ ಅದು ಕೊಂಡಸು, ಗಂಡು ಕೋತಿ. ಹಾ ಆಮೇಲೆ ಗಳಿಸು ಸರ್, ಸಂಪಾದನೆ ಮಾಡಿದ್ದು ಗಳಿಸು. ಮಧುಶ್ರೀ. ಇದರ ಮಧುಶ್ರೀ. ಸರ್ 1ನೇದು ನಡವಳಿಕೆ, ಹಾ 3ನೇದು ಗಳಿಕೆ ಸರ್, ಹಾ 2ನೇದು ಮುಂಡಸಿ ಸರ್. ಮುಂಡಸಿ ಸರ್. ಮುಂಡಕ್ಕಿ ಅಂತಾರ ಗಂಡು ಕೋತಿಗೆ ನಿಮ್ ಕಡೆ? ನಾನು ಗೊತ್ತಿಲ್ಲ ಅದು, ಹಾಗಾಗಿ ನಾನು ಕಲಿತಾ ಇದ್ದೇನೆ. ಉತ್ತರವನ್ನ ನೋಡ್ತಾ ಹೋಗೋಣ. ನಡವಳಿಕೆ ಉತ್ತರ ಸರಿಯಾಗಿದೆ. 2ನೇದು ಗಂಡು ಕೋತಿಗೆ ಗಡವ ಅಂತ ನಾವು ಹೇಳ್ತೇವೆ. ಈ ಗಡವ ಶಬ್ದನ ಗಂಡು ಕೋತಿಗೂ ಹೇಳ್ತಾರೆ, ಗಂಡು ಬೆಕ್ಕುಗೂ ಹೇಳ್ತಾರೆ ಗಡವ ಅನ್ನೋ ಶಬ್ದನ. ಆದರೆ ಕೊಂಡಜ್ಜಿ ಅನ್ನೋ ಶಬ್ದ ಇದೆಯಾ ನನಗೆ ಗೊತ್ತಿಲ್ಲ. ಗೊತ್ತಿದೆ ಅಂತ ನೀವು ಹೇಳಿದ್ರೆ ನಾನು ಪುಸ್ತಕ ಕೊಡೋದಕ್ಕೆ ಸಿದ್ಧ. ಹೌದಾ ಗುರುಸಿದ್ದಪ್ಪ? ಎಸ್ ಸರ್, ಸರ್. ಇದೆಯಾ ನಿಮ್ಮಲ್ಲಿ ಬಳಸ್ತೀರಾ ಶಬ್ದ? ಇಲ್ಲ ಸರ್, ಆಕ್ಚುಲಿ ನಾವು ಗಂಡು ಕೋತಿಗೆ ಕೊಂಡ ಮುಸುಗು ಅಂತ ಕರಿತೀವಿ ಸರ್. ಕೊಂಡ ಮುಸುವ ಬೇರೆ. ಕೊಂಡ ಮುಸುವ ಅಂತ ಹೇಳಿದ್ರೆ, ಕೊಂಡ ಅಂದ್ರೆ ಬೆಟ್ಟ ಅಂತ ಅರ್ಥ ತೆಲುಗು ಭಾಷೆಯಲ್ಲಿ. ನಿಮ್ಮನ್ನೆಲ್ಲ ಗಡಿ ಪ್ರದೇಶದಲ್ಲಿ ಇರೋದ್ರಿಂದ 2 ಭಾಷೆಯ ಶಬ್ದಗಳು ಸೇರ್ಕೊಂಡಿರ್ಬೋದು. ಕೊಂಡ ಮುಸುವ ಇದೆ, ಅದು ನಮ್ಗೆ ಗೊತ್ತಿದೆ. ಆದರೆ ಕೊಂಡಜ್ಜಿ ಅಂತ ಹೇಳ್ತಾರ ಗೊತ್ತಿಲ್ಲ ನನಗೆ, ಅದಕ್ಕೆ ಕೇಳ್ತಾ ಇದ್ದೆ. ಕೊಂಡ ಮುಸುವ ಹೌದು ಉಂಟು. ಮಧುಶ್ರೀ 2ನೇದಕ್ಕೆ ಏನೋ ಹೇಳಿದ್ರಿ ತಾವು. ಆತರ ಇರೋ ಶಬ್ದ ಶೋರ್ ಇಲ್ಲ ಸರ್.
ಶೋರ್ ಇಲ್ಲ. ಮೂರನೇದು ಗಳಿಕೆ, ಉತ್ತರ ಸರಿಯಾಗಿದೆ. 2 ಪುಸ್ತಕವನ್ನ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಮಧುಶ್ರೀ ಅವರಿಗೆ ಅವಕಾಶ. ಟೋಪಿಯ ಮಗ, ಸ್ವಾಮಿ ವಿವೇಕಾನಂದ ಹಾಗೂ ಯಕ್ಷಗಾನ ಸ್ಥಿತ್ಯಂತರ. ದೊಡ್ಡ ಮನುಷ್ಯಳು, ಸಂಭಾವಿತೆ, ನೆರವು, ಮರಣಪತ್ರ. ಹೇಳಿ ಮಧುಶ್ರೀ, ಒಂದು ಉತ್ತರ. ಸರ್ ಮಹಿಮಾನ್ವಿತೆ. ಮಹಿಮಾನ್ವಿತೆ ಆಗಬಹುದು, ಆದರೆ ಉಳಿದ 2, 3ನೇ ಶಬ್ದ ಬರುತ್ತಾ ಇದರಿಂದ? ಹಿ ಅಂತ ಬಂದ್ರೆ ನೆರವು ಎನ್ನುವ ಶಬ್ದ ಯಾವುದಾಗಬಹುದು? ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಅನಿಲ್ ಗಂಠ, ಮೊದಲನೇ ಶಬ್ದ ಹೇಳಿ. ಸರ್ ಗೊತ್ತಾಗ್ತಾ ಇದೆ ಸರ್. ಗೊತ್ತಾಗ್ತಾ ಇಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಮಹಾರಾಯಿತಿ ಅನ್ನೋದು ಮೊದಲನೇ ಶಬ್ದ ಆಗಿತ್ತು. ದೊಡ್ಡ ಮನುಷ್ಯಳು, ಸಂಭಾವಿತೆ ಎನ್ನುವ ಅರ್ಥ ಬರುವಂತದ್ದು. ಈಗ 2ನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ ಮಧುಶ್ರೀ. ಸಹಾಯ ಸರ್. ಸಹಾಯ, ಉತ್ತರ ಸರಿಯಾಗಿದೆ. 3ನೇದು ಕೊಡಿ. ಮರಣಪತ್ರ. ಅನಿಲ್ ಗಂಟ ಅವರನ್ನು ಕೇಳಲ್ಲ? ಹಾ ಸರ್. ಅನಿಲ್ ಸರ್ ಗೊತ್ತಾಗ್ತಾ ಇದೆ ಸರ್. ಉಯಿಲು ಅಂತ ಹೇಳ್ತೇವೆ. ವಿಲ್ ಅಂತ ನಾವು ಇಂಗ್ಲಿಷಲ್ಲಿ ಏನು ಹೇಳ್ತೇವೆ, ಅದರ ಕನ್ನಡ ಸರಿಯಾದ ಶಬ್ದ ಉಯಿಲು. ಉಯಿಲನ್ನ ಬರೆದರು, ಉಯಿಲನ್ನ ಬರೀದೇ ಸತ್ರು, ಹೀಗೆಲ್ಲ ಹೇಳ್ತೇವೆ. ಉಯಿಲು ಅನ್ನೋದು ಬಹಳ ಜನಪ್ರಿಯವಾದ ಮುಖ್ಯವಾದಂಥ ಶಬ್ದ. ವಿಲ್ ಅನ್ನೋ ಅರ್ಥಕ್ಕೆ ಸಮನಾದ ಶಬ್ದ ಇದು. 2 ಒಂದು ಶಬ್ದ ಅಲ್ವಾ ಕೊಟ್ಟದ್ದು ಮಧುಶ್ರೀ? ಹೌದು ಸರ್. ಸಹಾಯ ಅನ್ನೋ ಶಬ್ದ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇನೆ. ವಿಕಾಸ್ ಬ್ಯಾಂಕ್ ಅಂತ ಹೇಳಿ 6ನೇ ಸುತ್ತು ಪದವಿನೋದ. ಸುತ್ತಿನ ನಿಯಮಗಳು: ಪ್ರತಿಯೊಬ್ಬರಿಗೆ 6 ಅಕ್ಷರಗಳು. 6 ಅಕ್ಷರಗಳನ್ನ ಬಳಸಿ 3 ಶಬ್ದಗಳನ್ನ ರೂಪಿಸಬೇಕು. ಶಬ್ದವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿರಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್. 2ನೇಯವರು ತಕ್ಷಣ ಉತ್ತರವನ್ನ ಕೊಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ಒಟ್ಟು 30 ಅಂಕ. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 3 ಪುಸ್ತಕ: ಜಗದ್ವಂದ್ಯ ಭಾರತಂ, ದಂಡ ಪಿಂಡಗಳು, ಮಲಯಾಳ ಸಮಾಜ ಮತ್ತು ಸಂಸ್ಕೃತಿ. ಜ ಸು ಕ ನ ತ ನ.
ಅನಿಲ್ ಘಂಟ ಮೊದಲನೇ ಶಬ್ದ. ಸರ್ ಕನಸು. ಕನಸು ಆಗುತ್ತೆ. ಎರಡನೇದು ನಾ ಇಂದ ಆರಂಭ ಆಗ್ಬೇಕು. ಕನಸು ಆದ್ರೆ ಮೊದಲನೇದು. ಸರ್ ಕನಸು. ಸರ್ ನಸುಕ. ನಾ ಸು ಕು ಇಲ್ಲ. ಸರ್ ನಸು. ಕಾ ಇದೆ. ಸರ್ ನಸುಕ ಸರ್. ನಸುಕ ಅಂತ ಶಬ್ದ ಇಲ್ಲ ಕನ್ನಡದಲ್ಲಿ. ಸು ಇಂದ ಯಾವ ಶಬ್ದ ಬರುತ್ತೆ ಕನಸು ಆದ್ರೆ? ಮತ್ತೆ ಜಾ ಅಕ್ಷರವನ್ನ ಬಳಸೇ ಇಲ್ಲ ತಾವು. ಅಕ್ಷರ ಕೊಟ್ಟಿದ್ದೀವಿ ಅಂದ್ರೆ ಬಳಸ್ಬೇಕು ಅಂತ ಅಲ್ವಾ? ಯಾವ್ದಾದ್ರು ಒಂದು ಅಕ್ಷರ ಬಳಸಕ್ ಆಗ್ಲಿಲ್ಲ ಅಂದ್ರೆ ತಮ್ಮ ಉತ್ತರ ತಪ್ಪು ಅನ್ನೋದನ್ನ ತಾವೇ ತಿಳ್ಕೋಬೇಕಾಗುತ್ತೆ. ಅರ್ಥನೂ ಬಳಸಿಲ್ಲ ತಾವು. ಜ ಅರ್ಥ ಆ ಎರಡನ್ನೂ ಬಳಸಿದ್ರೆ ನಿಮಗೆ ಉತ್ತರ ಹೊಳಿಬಹುದು. ಸುಮಾ ಅವರನ್ನ ಕೇಳ್ತಿದ್ದೇನೆ. ಸುಮಾ, 3 ಶಬ್ದಗಳು. ಸರ್ ಕನಸು, ಕನಸು, ನರ್ತನ, ನರ್ತನ, ಸುಜನ. ತೀರ್ಥ ಇಂದ 3ನೇ ಶಬ್ದ ಶುರುವಾಗಲ್ಲಮ್ಮ. ತೀರ್ಥ ಅಂತ ಯಾವ್ದಾರ ಕನ್ನಡ ಶಬ್ದ ಶುರುವಾಗುತ್ತಾ? ಕನಸು, ನರ್ತನ, ಸೂದಿಂದ ಸರ್ ಸುಜನ. ಕನಸು, ನರ್ತನ, 3ನೇದು ಸೂದಿಂದ ಸರ್ ಸುಜನ. ಹಾ, ಸುಜನ. ಹಾ ಸರ್. ಉತ್ತರವನ್ನ ನೋಡ್ತಾ ಹೋಗೋಣ ನಮ್ಮ ಹತ್ರ ಏನಿದೆ ಅಂತ. ಮೊದಲನೇದು ಜನಕ, ಜನಕ. ಎರಡನೇದು ನರ್ತನ, ನಾಯಿಂದ. 3ನೇದು ಕನಸು. ತಾವೇನ್ ಮಾಡಿದ್ರೆ ಕನಸು ಮೊದಲು ಹೇಳಿದ್ರೆ, ನಾಯಿಂದ ನರ್ತನ ಮಾಡಿದ್ರೆ, ಕೊನೆಯಲ್ಲಿ ಯಾವ ಶಬ್ದ ಕೊಟ್ಟಂತ ತಾವು? 3ನೇದು ಸುಜನ ಅಂತ ಕೊಟ್ಟೆ ಸರ್. ಸುಜನ ಅಂತ ಕೊಟ್ರಿ. ಕನಸು ಆಗಿತ್ತಲ್ವಾ? ಹಾಗಾಗಿ ಸುಜನ ಖಂಡಿತ ಆಗುತ್ತೆ. ನಮ್ಮ ಉತ್ತರಕ್ಕಿಂತ ಬಹಳ ಭಿನ್ನವಾದ ಆದರೆ ಸರಿಯಾದ ಉತ್ತರವನ್ನ ತಾವು ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇನೆ. ಮುಂದಿನ ಅವಕಾಶ ಸುಮಾ ಪಾಟೀಲ್ ಅವರಿಗೆ ಬರ್ತಾ ಇದೆ. ಕಂಪನಿ ನಾಟಕ ಅರ್ಥಾತ್ ವೃತ್ತಿ ರಂಗಭೂಮಿ, ಕಾಮ್ರೇಡ್ ಡಾಂಗೆಯವರ ಭಾಷಣಗಳು, ಸರಳ ಬಡ್ಡಾರಾಧನೆ. ಚ ರ ತಿ ಭ್ಯ ಪ ಮಿ. ಪಾಡ್ಯಮಿ, ಸುಮಾರೇ ಸರ್ ಪಾಡ್ಯಮಿ. ಪಾಡ್ಯಮಿ. ದ್ಯಾ ಇಂದ ಹೆಂಗ್ ಬರುತ್ತೆ ಶಬ್ದ? ಬರಲ್ಲ. ಹಾ ಸರ್. ಸರ್ ಚಪಾತಿ ಒಂದೇ ಸರ್. ಚಪಾತಿ ಆಗ್ಬಹುದು. ಚಪಾತಿ ಆಗ್ಬಹುದು ಒಂದೇ ಸರ್. ನೆಕ್ಸ್ಟ್ ಪಾಡ್ಯಮಿ ಸರ್. ಪಾಡ್ಯಮಿ. ಎರಡನೇದು ಪಾಡ್ಯಮಿ. 3ನೇದು ತಿ ಇಂದ. ಹಾ ಸರ್. ತಿಮೀರ ಸರ್. ತಿಮೀರ. ತಿಮೀರ. ಹಾ ಸರ್.
ಚಪಾತಿ ಸರಿಯಾಗಿದೆ. ಪಾಡ್ಯಮಿ ಸರಿಯಾಗಿದೆ. ತಿಮಿರ ಸರಿಯಾಗಿದೆ. 3 ಶಬ್ದಗಳನ್ನು ಸರಿಯಾಗಿ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳು ತಮಗೆ ದೊರೆಯುತ್ತಾ ಇದೆ. ಈಗ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಅವಕಾಶ ಬರ್ತಾ ಇದೆ. ಹೊಸಗನ್ನಡ ಕವಿಸೂಕ್ತಿಗಳು, ಸ್ವಾಮಿ ವಿವೇಕಾನಂದ, ಸಂಶೋಧನಾ ಆಯಾಮಗಳು. ನ ವ ಯ ನೀ ಪ ರ. ಸರ್ ಸರ್ ಮೊದಲನೇದು ನೀರವ. ನೀರವ ಆಗುತ್ತೆ. ಸರ್ ಸೆಕೆಂಡ್ನೇದು ರಾ ಇಂದ ಶುರುವಾಗುತ್ತೆ. ಸರ್ ರವನ. ರವನ ಅಂತ ಶಬ್ದ ಇಲ್ಲ. ಗುರುಸಿದ್ದಯ್ಯ ಅವರೇ, ಈ ಒಂದು ಸ್ಪರ್ಧೆಯಲ್ಲಿ ಸರ್ ಮೊದಲ ಶಬ್ದ ಬಹಳ ಮುಖ್ಯ. ಎಸ್ ಸರ್ ಸರ್. ಮೊದಲ ಶಬ್ದ ಸಿಕ್ಬಿಟ್ರೆ ನಿಮ್ಗೆ ಯಾ 3 ಶಬ್ದಗಳು ಸುಲಭವಾಗಿ ಸಿಗುತ್ತೆ. ಮೊದಲನೇ ಶಬ್ದ ತಪ್ಪು ಮಾಡಿಬಿಟ್ರೆ ಉಳಿದ 2 ಶಬ್ದ ಸಿಗಲ್ಲ. ನೀವು ಮಾಡಿರೋದು ಹಾಗೇನೆ. ಮಧುಶ್ರೀ ಅವನು ಕೇಳ. ಓಕೆ ಸರ್. ಮಧುಶ್ರೀ. ಪಾನೀಯ ಸರ್. ಪಾನೀಯ. ನೀರವ. ಎರಡನೇದು ನೀ ಇಂದ ಆರಂಭವಾಗಬೇಕು. ನೀರವ. ನೀರವ. ಯವನ. ಮೂರನೇದು ಯಾ ಇಂದ. ಯವನ ಸರ್. ಯವನ. ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲನೇದು ಪಾನೀಯ ಸರಿಯಾಗಿದೆ. ಎರಡನೇದು ನೀರವ ಸರಿಯಾಗಿದೆ. ಮೂರನೇದು ಯವನ ಸರಿಯಾಗಿದೆ. ಒಂದು ಉತ್ತರ ನೀರವ ಶಬ್ದವನ್ನ ಗುರುಸಿದ್ದಯ್ಯ ಕೊಟ್ಟಿದ್ದಾರೆ. ಅವರಿಗೆ 1 ಪುಸ್ತಕ ಕೊಡ್ತಾ ಇದ್ದೇವೆ. 2 ಶಬ್ದವನ್ನ ಮಧುಶ್ರೀ ಕೊಟ್ಟಿರೋದ್ರಿಂದ 2 ಪುಸ್ತಕಗಳು ಅವರಿಗೆ ದೊರೆಯುತ್ತಾ ಇದೆ. ಈಗ ಮಧುಶ್ರೀ ಅವರಿಗೆ ಅವಕಾಶ ಬರ್ತಾ ಇದೆ. C++ ಗೌರಮ್ಮ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸಾಷ್ಟಾಂಗ ನಮಸ್ಕಾರ. ಕ ನಿ ದ ನ ಮ ಕ. ಮಧುಶ್ರೀ.
ಸರ್, ನೇಮಕ ನೇಮಕ, ಕದನ ಸರ್, ಹ? ಮಾಯಿಂದ ಶುರುವಾಗಬೇಕು ಎರಡನೇದು. ಮದನ ಸರ್, ಮದನ. ಮದನ, ನೇಮಕ, ಮದನ, ಕ ಇಂದ ಮೂರನೇದು. ಕದನ ಸರ್. ಕದನ ನೋಡೋಣ. ಮೊದಲನೇದು ನೇಮಕ ಸರಿಯಾಗಿದೆ, ಎರಡನೇದು ಮದನ ಸರಿಯಾಗಿದೆ, ಮೂರನೇದು ಕನಕ ಆಯ್ತು. ಕದನ ಹೇಗಾಗುತ್ತೆ? ಕನಕ ಸರಿಯಾದ ಉತ್ತರ ಆಗಿತ್ತು. 2 ಶಬ್ದಗಳನ್ನು ಸರಿಯಾಗಿ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ನಮ್ಮ ಶ್ರವ್ಯ ಕಾವ್ಯ 7ನೇ ಸುತ್ತು. ನಿಯಮಗಳಲ್ಲಿ ಏನೂ ಬದಲಾವಣೆ ಇಲ್ಲ. ಮೊದಲ ಅವಕಾಶ ಅನಿಲ್ ಘಂಟಾ ಅವರಿಗೆ. ಹಸಿರು ಶಾಲು ಬಾರುಕೋಲು ಎನ್ನುವ ಪುಸ್ತಕ. ಈ ಭಕ್ತಿಗೀತೆಯನ್ನ ಯಾರು ಬರೆದರು ಅಂತ ತಾವು ಹೇಳಬೇಕಾಗಿದೆ. ಮೊದಲು ಗೀತೆಯನ್ನ ಕೇಳೋಣ. ಮುಕುಂದನೇ ಸುಂದರ ಮದನನೇ ನಂದ ಗೋಪಿಯ ಕಂದ. ಸುಂದರ ಮದನನೇ ನಂದ ಗೋಪಿಯ ಕಂದ. ಮಂದರೋಧಾರ ಆನಂದ ಇಂದಿರಾ ರಮಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಅನಿಲ್ ಘಂಟಾ ಆಯ್ಕೆಗಳು ಬೇಕಾ? ಅನಿಲ್ ಕೇಳಿಸ್ತಾ ಇಲ್ಲ. ಅನಿಲ್ ಸರ್ ಸರ್ ಆಯ್ಕೆಗಳು ಬಂದಿಲ್ಲ ಸರ್. ಶ್ರೀ ವಾದಿರಾಜರು, ವ್ಯಾಸರಾಯರು, ಸರ್ ಕೇಳಿಸ್ತಾ ಇದ್ದೀರಾ ಸರ್? ರಾಘವೇಂದ್ರ ಸ್ವಾಮಿಗಳು, ಶ್ರೀ ಪುರಂದರದಾಸರು. ಸರ್ ಶ್ರೀ ವ್ಯಾಸರಾಯ ವ್ಯಾಸರಾಯರು. ಸುಮಾ ಪಾಟೀಲ್. ಪುರಂದರದಾಸರು ಸರ್. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರೆದಂತ ಏಕೈಕ ಕೀರ್ತನೆ. ಸಂಸ್ಕೃತದಲ್ಲಿ ತುಂಬ ಬರೆದಿದ್ದಾರೆ, ಆದರೆ ಕನ್ನಡದಲ್ಲಿ ಬರೆದದ್ದು ಇದೊಂದೇ ಗೀತೆಯನ್ನ, ಇದೊಂದೇ ಕೀರ್ತನೆಯನ್ನ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸುಮಾ ಪಾಟೀಲ್ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳು ಕನ್ನಡಕ್ಕೆ ಸರ್ಜು ಕಾಟ್ಕರ್ ಅನುವಾದ ಮಾಡಿದ್ದಾರೆ. ಈ ಗೀತೆಯನ್ನ ಯಾರು ಬರೆದರು ಅಂತ ತಾವು ಹೇಳಬೇಕಾಗಿದೆ. ಫಲಿಸಿತು ಒಲವಿನ ಪೂಜಾ ಫಲ ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಫಲಿಸಿತು ಒಲ
ಕಂಕಣ ಬಲ. ಪಟ್ಟು ಪೀತಾಂಬರ ಉಟ್ಟು ಜರತಾರಿ ಕುಪ್ಪಸ ತೊಟ್ಟು ಬೆಳ್ಳಿ ಬಾಸಿಂಗದ ಕಟ್ಟು ಬೊಟ್ಟು ಕಸ್ತೂರಿ ಇಟ್ಟು ಕಡಗ ಕಾಲಂಪುರವಿಟ್ಟು ಬಡ್ಯಾಣ ಅಡ್ಡಿಗೆ ತೊಟ್ಟು ಕಡಗ ಕಾಲಂಪುರವಿಟ್ಟು ಬಡ್ಯಾಣ ಅಡ್ಡಿಗೆ ತೊಟ್ಟು ಮದುಮಗಳಾಗ ಶುಭ ವೇಳೆ ಫಲಿಸಿತು ಒಲವಿನ ಪೂಜಾ ಫಲ ಜನಗಿಂದು ಕೂಡಿ ಬಂತೆ ಕಂಕಣ ಬಲ. ಕಣಗಾಲ್ ಪುಟ್ಟಣ್ಣ, ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಕೂರ ಸೀತಾರಾಮ ಶಾಸ್ತ್ರಿ, ವಿಜಯ ನರಸಿಂಹ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಸರ್. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಉತ್ತರ ಸರಿಯಾಗಿದೆ. ಸಾಕ್ಷಾತ್ಕಾರ ಚಿತ್ರದಿಂದ ಈ ಹಾಡನ್ನ ಆಯ್ಕೆ ಮಾಡಿಕೊಂಡಿದ್ವಿ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ್ರು. ರಾಜ್ಕುಮಾರ್ ಹಾಗೂ ಜಮುನಾ ಅವರು ಪ್ರಧಾನ ಭೂಮಿಕೆಯಲ್ಲಿ ಅಭಿನಯಿಸಿದ್ರು. ಮೂರನೆಯ ಪುಸ್ತಕ ಮತ್ತು ಪ್ರಶ್ನೆ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಕಾತರ ಎನ್ನುವ ಕವನ ಸಂಕಲನ ನಜೀರ್ ಚಂದಾವರ ಬರೆದಿರುವಂಥದ್ದು. ಈ ಗಾಯಕನನ್ನ ಗುರುತಿಸಿ. ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ಆಶಯ ಅಲೆಗಳ ಏರಿಳಿತದಲ್ಲಿ ಬಾಳಿನ ಬೆಳಕೆ ನಂಬಿಕೆ. ಬಾಳಿನ ಬೆಳಕೆ ನಂಬಿಕೆ. ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ಘಂಟಸಾಲ ಶೀರ್ಕಾಳಿ ಗೋವಿಂದರಾಜನ್, ಪೀಠಾಪುರಂ ನಾಗೇಶ್ವರರಾವ್, SP ಬಾಲಸುಬ್ರಹ್ಮಣ್ಯಂ. ಘಂಟಸಾಲ ಸರ್. ಮಧುಶ್ರೀ, ಶಿರ್ಕಾಳಿ ಗೋವಿಂದರಾಜನ್ ಸರ್. ಸರಿಯಾದ ಉತ್ತರ ಪೀಠಾಪುರಂ ನಾಗೇಶ್ವರ ರಾವ್ ಅವರು. ಕನ್ನಡ ಚಲನಚಿತ್ರ ಉದ್ಯಮ ಆರಂಭವಾದ ದಿನಗಳಲ್ಲಿ ಕನ್ನಡ ಗಾಯಕರು ಬಹಳ ಅಪರೂಪ. ಗಾಯಕರು ಏನಿದ್ರು ತೆಲುಗುವಿಂದ ಬರಬೇಕಾಗಿತ್ತು ಅಥವಾ ತಮಿಳಿಂದ ಬರಬೇಕಾಗಿತ್ತು. ತೆಲುಗುವಿಂದ ಘಂಟಸಾಲ ಆರಂಭದ ದಿನಗಳಲ್ಲಿ ಹೆಚ್ಚಿನ ಕನ್ನಡ ಚಿತ್ರಗೀತೆಗಳಲ್ಲಿ ಈ ಪುರುಷ ಧ್ವನಿಯನ್ನ ಕೊಟ್ಟರು ಅವರು. ಈ ರೀತಿಯಾದ ಕೆಲವು ಉಚ್ಚ ತಾರಕ ಧ್ವನಿಯ ಹಾಡುಗಳಿಗೆ ಪೀಠಾಪುರಂ ನಾಗೇಶ್ವರರಾವ್ ಅವರೇ ಗೀತೆಗಳನ್ನ ಹಾಡಿದ್ದಾರೆ. ಹಾಗೇನೆ ನಂತರದ ದಿನಗಳಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ PB ಶ್ರೀನಿವಾಸ್ ಇವರಿಬ್ಬರು ಸಹ ತೆಲುಗು ಮೂಲದ ವ್ಯಕ್ತಿಗಳೇ. ಕನ್ನಡದಲ್ಲಿ ಅದ್ಭುತವಾದ ಸ್ಥಾನವನ್ನ ಗಳಿಸಿ ಅಷ್ಟೇ ಸೊಗಸಾದ ಹಾಡುಗಳನ್ನ ಹಾಡಿದ್ದಾರೆ. ಹಾಗೇನೆ S ಜಾನಕಿ ಮತ್ತು P ಸುಶೀಲಾ ಇವರಿಬ್ಬರೂ ಸಹ ತೆಲುಗು ಮೂಲದವರು. ಆದರೆ ಸುಶೀಲಾ ಅವರು ಕನ್ನಡದಲ್ಲೇ ಅತ್ಯಂತ ಹೆಚ್ಚಿನ ಗೀತೆಗಳನ್ನ ಹಾಡಿದರು. LR ಈಶ್ವರಿ ಮಾತ್ರ ಮಲಯಾಳಿಯಿಂದ, ಕೇರಳದಿಂದ ಅವರು ಕರ್ನಾಟಕಕ್ಕೆ ಬಂದು ಅದ್ಭುತವಾದ ಹಾಡುಗಳನ್ನ ಹಾಡಿದರು. ಆರಂಭದ ದಿನಗಳಲ್ಲಿ ತೆಲುಗು ಚಿತ್ರರಂಗದ ಗಾಯಕ ಗಾಯಕಿಯರೇ ಕನ್ನಡದಲ್ಲಿ ರಾಜ್ಯಭಾರವನ್ನ ಮಾಡಿದ್ರು ಅಂದರೆ ತಪ್ಪೇನು ಆಗಲ್ಲ.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಜುಲೈ 22, 1947 ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಂತಹ ಪುಸ್ತಕ ಈ ಗಾಯಕರನ್ನ ಗುರುತಿಸಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಬುದ್ಧಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಬುದ್ಧಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಕಟ್ಟ ಕಟ್ಟಲು ನಿರನಾಮ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಳ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು. ಪೀಠಾಪುರಂ ನಾಗೇಶ್ವರರಾವ್, ಘಂಟಸಾಲ ಶಿರಿಪಾಳಿ ಗೋವಿಂದರಾಜನ್, MS ಸೌಂದರರಾಜನ್. ಪೀಠಾಪುರಂ ನಾಗೇಶ್ವರರಾವ್. ಹೌದಾ ಅನಿಲ್ ಗಂಠ? ಸರ್ ಘಂಟಸಾಲ ಸರ್. ಘಂಟಸಾಲ ಸರಿಯಾದ ಉತ್ತರ. ಈ ಹಾಡಲ್ಲಿ ಅಷ್ಟು ಎತ್ತರ ಸ್ಥಾಯಿಗೆ ಹೋಗುವಂಥ ಸಾಲುಗಳು ಯಾವುದೂ ಇರಲಿಲ್ಲ. ಮತ್ತೆ ಪೀಠಾಪುರಂ ಹಾಡಿರೋದು ಕೆಲವು ಗೀತೆಗಳನ್ನು ಮಾತ್ರ. ಆದರೆ ಘಂಟಸಾಲ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಹಾಡಿದ್ದಾರೆ. ಅವರ ಜನಪ್ರಿಯ ಗೀತೆಗಳಲ್ಲಿ ಇವತ್ತಿಗೂ ಒಂದು. ಎಲ್ಲೇ ಆರ್ಕೆಸ್ಟ್ರಾ ನಡೀಲಿ ಅಥವಾ ಪಾರ್ಟಿ ನಡೀಲಿ, ಈ ಹಾಡನ್ನು ಹಾಡಿಬಿಟ್ಟೇ ಪಾರ್ಟಿ ಮುಗಿಯೋದು. ಅಷ್ಟು ಜನಪ್ರಿಯವಾದಂಥ ಗೀತೆ ಈ ಇದರದ್ದು ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡಿ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಕೊನೆಗೆ ಸುತ್ತು ಚಟ್ಪಟ್ ಕಿನುಕುರುಳಿ. ನಿಯಮಗಳು: ಒಬ್ಬರಿಗೆ 3 ವಿಷಯ, ಒಂದನ್ನ ಆರಿಸಿಕೊಳ್ಳಬೇಕು. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳನ್ನ ಕೇಳ್ತೇವೆ. ಕಾಲಾವಕಾಶ 60 ಸೆಕೆಂಡ್. ಪ್ರತಿ ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಅವಕಾಶ ಅನಿಲ್ ಘಂಟ ಅವರಿಗೆ ಬರ್ತಾ ಇದೆ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2, ಕನ್ನಡ ಸಾಹಿತ್ಯ 3. ಯಾವುದನ್ನು ಆಯ್ಕೆ ಮಾಡ್ಕೋತೀವಿ? ಸರ್ ಕನ್ನಡ ಸಾಹಿತ್ಯ 2 ಸರ್. 2. ಶುಭವಾಗಲಿ. ತಮ್ಮ ಪ್ರಶ್ನೆ ಆರಂಭವಾಗ್ತಾ ಇದೆ. ಉಡದ ಹಿಡಿತ ಎಂಬ ನುಡಿಗಟ್ಟಿನ ಅರ್ಥವೇನು? ಸುಲಭವಾದ ಹಿಡಿತ, ಭದ್ರವಾದ ಹಿಡಿತ. ಸರ್ ಭದ್ರವಾದ ಹಿಡಿತ ಸರ್. ಮೋಸಗಾರ, ವಂಚಕ ಎಂಬ ಅರ್ಥದ ಪದ ಯಾವುದು? ಕಳಿಂಗ, ಕಾಳಿಂಗ. ಕಾಳಿಂಗ ಸರ್. ವಂಶ ಎಂಬ ಪದದ ವಿರುದ್ಧ ಪದ ಯಾವುದು? ಸರ್. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಂಜುತ್ತಾ ಕುಡಿದ ಅಮೃತವೂ ಗೊತ್ತಾಗ್ತಾರೆ ಸರ್. ಈ ಒಗಟನ್ನ ಬಿಡಿಸಿ. ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನ ನೋಡ್ತಾ ಹೋಗೋಣ. ಉಡದ ಹಿಡಿತ ಅಂದ್ರೆ ಭದ್ರವಾದ ಹಿಡಿತ, ಸರಿಯಾಗಿದೆ. ಮೋಸಗಾರ, ವಂಚಕ ಅಂದ್ರೆ ಕಳಿಂಗ ಅಂತ ಹೇಳ್ತೇವೆ. ಕಾಳಿಂಗ ಅಂತ ಹೇಳ್ತಂದ್ರೆ ಕಾಳಿಂಗ ಸರ್ಪ, ಒಂದು ಹಾವು ಅನ್ನೋ ಅರ್ಥ ಬರುತ್ತೆ. ವಂಶ, ನಿರ್ವಂಶ ಸರಿಯಾದ ಉತ್ತರ ಆಗಿತ್ತು. ಅಂಜುತ್ತಾ ಕುಡಿದ ಅಮೃತವು ನಂಜು ಅನ್ನೋದು ಸರಿಯಾದ ರೂಪ.
ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ ಅಂದ್ರೆ ಭೂಪಟ. 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೀನಿ. ಧನ್ಯವಾದಗಳು. ಈಗ ಸುಮಾ ಪಾಟೀಲ್ ಅವರಿಗೆ ಅವಕಾಶ. ಸುಮಾ ಅವರೇ, ಈಗ ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 3, ಕನ್ನಡ ಸಾಹಿತ್ಯ 4. ಕನ್ನಡ ಸಾಹಿತ್ಯ 3 ಸರ್. 3. ಶುಭವಾಗಲಿ. ತಮ್ಮ ಪ್ರಶ್ನೆ ಆರಂಭವಾಗ್ತಾ ಇದೆ. ಉಗ್ರ ನರಸಿಂಹ ಎಂಬ ನುಡಿಗಟ್ಟಿನ ಅರ್ಥವೇನು? ಮಹಾನ್ ಭಕ್ತ, ಮಹಾನ್ ಕೋಪಿಷ್ಟ. ಮಹಾನ್ ಕೋಪಿಷ್ಟ. ಗುಡಾರಗಳನ್ನ ಹಾಕುವವನು ಎಂಬ ಅರ್ಥದ ಪದ ಯಾವುದು? ಕಳಾಸಿ, ಕಳಾಸ. ಕಳಾಸಿ. ವಂಚನೆ ಎಂಬ ಪದದ ವಿರುದ್ಧ ಪದ ಯಾವುದು? ನಿರ್ವಂಚನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಹಾಲಿದ್ದಾಗ ಹಬ್ಬ, ನೀರಿದ್ದಾಗ 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 ಹಬ್ಬ ಸರ್. ನೀರಿದ್ದಾಗ ಹಬ್ಬ ಅಂತ. ನೀರಿದ್ದಾಗ ಮುಂದೆ ಗೊತ್ತು. ಸಂತೋಷ. ನೀರಿದ್ದಾಗ ಸಂತೋಷ. ಈ ಒಗಟನ್ನ ಬಿಡಿಸಿ. ಅಮ್ಮನ ಆಕಾಶವಾಣಿ. ಮಗು ಸರ್. ಉತ್ತರಗಳನ್ನ ನೋಡ್ತಾ ಹೋಗೋಣ. ಉಗ್ರ ನರಸಿಂಹ, ಮಹಾನ್ ಕೋಪಿಷ್ಟ ಸರಿಯಾಗಿದೆ. ಗುಡಾರಗಳನ್ನ ಹಾಕುವವನು ಕಳಾಸಿ ಸರಿಯಾಗಿದೆ. ವಂಚನೆ, ನಿರ್ವಂಚನೆ ಸರಿಯಾಗಿದೆ. ಹಾಲಿದ್ದಾಗ ಹಬ್ಬ, ನೀರಿದ್ದಾಗ ನೇಮ, ಅದು ಸರಿಯಾದ ರೂಪ ಆಗಿತ್ತು. ಅಮ್ಮನ ಆಕಾಶವಾಣಿ, ಮಗು ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳು ತಮಗೆ ದೊರೆತಿವೆ. ಈಗ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಅವಕಾಶ ಬರ್ತಾ ಇದೆ. ಸುಮಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಗುರುಸಿದ್ದಯ್ಯ ಹಿರೇಮಠ್, ನಮ್ಮ ಹತ್ರ ಇರೋದು 1 ಇದೆ, 4 ಇದೆ, ಮತ್ತೆ 5ನೇದಿದೆ ಸರ್. 1 ಸರ್. 1. 7 ತಿಂಗಳಲ್ಲಿ ಹುಟ್ಟಿದವ ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಲಸವನ್ನ ಬೇಗ ಮಾಡುವವನು, ಅವಸರ ಪಟ್ಟುಕೊಂಡು ಕೆಲಸ ಮಾಡುವವನು. ಸರ್, ಅವಸರ ಪಟ್ಟುಕೊಂಡು ಕೆಲಸ ಮಾಡುವವನು. ಆಕಾಶ, ಬಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಶಂಬರ, ಅಂಬರ. ಅಂಬರ ಸರ್. ಕರುಣೆ ಎಂಬ ಪದದ ವಿರುದ್ಧ ಪದ ಯಾವುದು? ಕರುಣೆ. ಸರ್. ಈ ಗಾದೆಯನ್ನ ಪೂರ್ಣಗೊಳಿಸಿ. ಆಕಾಶ ಹರಿದು ಬೀಳುವಾಗ. ಸರ್. ಈ ಒಗಟನ್ನ ಬಿಡಿಸಿ. ಆಕಾಶದಲ್ಲಿ ತೂಗೋ ಗಿಣಿ, ಊಟದ ಹೊತ್ತಿಗೆ ನಾನೇ ರಾಣಿ. ಒಡತಿ. ಸರ್. ಉತ್ತರಗಳನ್ನ ನೋಡ್ತಾ ಹೋಗೋಣ. 7 ತಿಂಗಳಿನಲ್ಲಿ ಹುಟ್ಟಿದವ, ಅವಸರ ಪಟ್ಟುಕೊಂಡು ಕೆಲಸವನ್ನ ಮಾಡುವವನು. ಆಕಾಶ, ಬಟ್ಟೆ, ಅಂಬರ ಸರಿಯಾಗಿದೆ. ಕರುಣೆ ನಿಷ್ಕರುಣೆ ಆಗಿತ್ತು. ಉತ್ತರ ಕೊಡ್ಲಿಲ್ಲ ತಾವು. ಆಕಾಶ ಹರಿದು ಬೀಳುವಾಗ ಅಂಗೈ ಒಡ್ಡಿ ನಿಲ್ಲಿಸಬಹುದೇ? ಆಕಾಶದಲ್ಲಿ ತೂಗೋಗಿಣಿ, ಊಟದ ಹೊತ್ತಿಗೆ ನಾನೇ ರಾಣಿ, ಬಾಳೆ ಎಲೆ. ಎಷ್ಟು ಸರಿ ಉತ್ತರ ಕೊಟ್ರಿ ಗುರುಸಿದ್ದಯ್ಯವರೇ? ಸರ್ 2 ಸರ್. 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ಧನ್ಯವಾದಗಳು ತಮಗೆ. ಮಧುಶ್ರೀ, ತಮ್ಮ ಅವಕಾಶ. ಈಗ 4, 5, 6 ಯಾವ್ದು ತಗೋತೀವಿ? ಸರ್ 6 ಸರ್. ಕನ್ನಡ ಸಾಹಿತ್ಯ 6. ಎದೆಯ ಮೇಲೆ ಕೈಯಿಟ್ಟು ಹೇಳು ಎಂಬ ನುಡಿಗಟ್ಟಿನ ಅರ್ಥವೇನು? ಮನಸ್ಸಿನಲ್ಲಿ ಇರುವುದನ್ನ ಹೇಳು, ಪ್ರಾಮಾಣಿಕವಾಗಿ ಹೇಳು. ಪ್ರಾಮಾಣಿಕವಾಗಿ ಹೇಳು. ವಸ್ತ್ರ, ದಾರಿ ಎಂಬ ಅರ್ಥದ ಪದ ಯಾವುದು? ಬಟ್ಟೆ, ರಟ್ಟೆ. ಬಟ್ಟೆ. ರೋಗ ಎಂಬ ಪದದ ವಿರುದ್ಧ ಪದ ಯಾವುದು? ನಿರೋಗ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಈ ಒಗಟನ್ನ ಬಿಡಿಸಿ. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ಕಣ್ಣು. ಉತ್ತರಗಳನ್ನ ನೋಡ್ತಾ ಹೋಗೋಣ.
ಎದೆಯ ಮೇಲೆ ಕೈಯಿಟ್ಟು ಹೇಳು, ಪ್ರಾಮಾಣಿಕವಾಗಿ ಹೇಳು. ಉತ್ತರ ಸರಿಯಾಗಿದೆ. ವಸ್ತ್ರ, ದಾರಿ, ಬಟ್ಟೆ ಸರಿಯಾಗಿದೆ. ರೋಗ, ನಿರೋಗ ಸರಿಯಾಗಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5ನೇದು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಕಂಡು ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಮಧುಶ್ರೀ. 5 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಧನ್ಯವಾದಗಳು ತಮಗೆ. ಈಗ ವಿಕಾಸ್ ಬ್ಯಾಂಕ್ ಅವರ ಒಂದು ಪುಟ್ಟ ಜಾಹೀರಾತನ್ನ ನೋಡೋಣ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ನಮ್ಮ ಬಹುಮಾನಗಳ ಪ್ರಾಯೋಜಕರು ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನ. ವಿವಿಡ್ ಲಿಪಿ ಆ್ಯಪನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಪುಸ್ತಕಗಳನ್ನು ಓದಬಹುದು ಹಾಗೂ ಕೇಳಬಹುದು. ಈಗ ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂತಿಮ ಅಂಕಗಳನ್ನು ಒಮ್ಮೆ ನೋಡಿಬಿಡೋಣ. ವಿಜಯ್ ಕುಮಾರ್ ಸರ್, ಅಂತಿಮ ಅಂಕಗಳು ಈ ರೀತಿಯಾಗಿವೆ. ಅನಿಲ್ ಅವರಿಗೆ ಒಟ್ಟು 40 ಅಂಕಗಳು ದೊರೆತಿವೆ. ಸುಮಾ ಅವರಿಗೆ ಒಟ್ಟು 210 ಅಂಕಗಳು ದೊರೆತಿವೆ. ಗುರುಸಿದ್ದಯ್ಯ ಅವರಿಗೆ ಒಟ್ಟು 100 ಅಂಕಗಳು ದೊರೆತಿವೆ ಮತ್ತು ಮಧುಶ್ರೀ ಅವರಿಗೆ ಒಟ್ಟು 160 ಅಂಕಗಳು ದೊರೆತಿವೆ. ಸರ್, ಬಹಳ ಸಂತೋಷ. ಮೂವರು 100ಕ್ಕಿಂತ ಹೆಚ್ಚು ಅಂಕಗಳನ್ನು ತಗೊಂಡಿದ್ದಾರೆ ಅಂದರೆ ಅದು ಖುಷಿ ಪಡುವಂಥ ವಿಚಾರ. ಅದರಲ್ಲೂ ಸುಮಾ ಪಾಟೀಲ್ ಅವರು 200 ತಗೊಂಡಿರೋದು ಖುಷಿ ಕೊಡುತ್ತೆ ನಿಜಕ್ಕೂ ನಮಗೆ. 4 ಜನಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ತಮ್ಮ ಅನಿಸಿಕೆಗಳನ್ನು ಹಾಗೂ ಸಲಹೆಗಳನ್ನು ದಯವಿಟ್ಟು ಕೊಡಿ. ಅನಿಲ್ ಘಂಟಾ, ತಮಗೇನನ್ಸುತ್ತೆ ಇವತ್ತಿನ ಈ ಒಂದು ಸ್ಪರ್ಧೆ? ತುಂಬ ಖುಷಿಯಾಗಿದೆ ಸರ್. ಆಕ್ಚುಲಿ ನಾಲೆಜ್ ಇಂದ ಬಂದಿದ್ರೆ ಸ್ವಲ್ಪ ಒಳ್ಳೇದಾಗ್ತಿಲ್ಲ ಸರ್. ಸ್ವಲ್ಪ ಏನೋ ನನಗೆ ಸ್ವಲ್ಪ ಅಷ್ಟು ಇಷ್ಟಲಿಲ್ಲ ಸರ್. ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೆ ಚೆನ್ನಾಗಿಲ್ಲ ಸರ್. ಯಾಕೋ ಬೇಸರ ಮಾಡ್ಕೊಂಡಿದ್ದೀರಾ ಅನಿಲ್? ಇಲ್ಲ ಸರ್, ಬೇಸರ ಏನಿಲ್ಲ ಸರ್. ಅಟ್ಲೀಸ್ಟ್ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬಂದಿದ್ರೆ ಖುಷಿ ಆಗ್ತಿತ್ತು ಸರ್. ಮಾರ್ಕ್ಸ್ ಹೆಚ್ಚು ಬಂದಿದ್ರೆ ನಮಗೂ ಖುಷಿ ಆಗಿರೋದು. ಆದರೆ ಮುಂದೆ ನಡೆಯೋ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿ ನಿಮ್ಗೂ ಸಹ ಹೆಚ್ಚು ಅಂಕ ಖಂಡಿತ ಬರುತ್ತೆ. ಏನಂದ್ರೆ ಕನ್ನಡದ ಬಗ್ಗೆ ನಾನು ಇನ್ನೂ ಸ್ವಲ್ಪ ಹೆಚ್ಚು ತಿಳ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸಾಕು. ಹೌದು ಸರ್, ಇನ್ನು ಕನ್ನಡ ಬಗ್ಗೆ ಇನ್ನೂ ಬಹಳ ತಿಳ್ಕೊಬೇಕಿತ್ತು ಸರ್. ನಾನು ಎಲ್ಲೂ ತಿಳ್ಕೋಬೇಕು. ನೀವು ಮಾತ್ರ ಅಲ್ಲ, ನಾನು ಹೆಚ್ಚು ತಿಳ್ಕೋಬೇಕು. ನಾನು ತಿಳ್ಕೊಂಡಿರೋದು ಸಾಲದು. ಹಾಗಾಗಿ ಶುರು ಮಾಡಿ. ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕ ತಂದು ಓದಬೇಕು ಅಂತಲ್ಲ, ಬಹಳ ಸರಳ ಕನ್ನಡವನ್ನು ಕಲಿಯೋದು. ದಿನಕ್ಕೊಂದು ಹೊಸ ಕನ್ನಡ ಗಾದೆ, ಒಂದು ಕನ್ನಡ ಹೊಸ ಒಗಟು, ಒಂದು ಕನ್ನಡ ನುಡಿಗಟ್ಟು, ಹೀಗೆ ಒಂದೊಂದನ್ನೇ ಕಲಿತಾ ಬನ್ನಿ. ಒಂದು ದಿನಕ್ಕೆ 3 ಶಬ್ದ ಕಲಿಯಲಿಕ್ಕಾಗಲ್ವಾ ತಮಗೆ? ಖಂಡಿತ ಆಗುತ್ತದೆ. ಆದ್ರೆ ಬಿಡದೆ ಮಾಡ್ಬೇಕಷ್ಟೆ. ಪ್ರತಿದಿನ 3 ಶಬ್ದಗಳನ್ನ ನೀವು ಕಲಿತಾ ಬಂತು ಅಂದ್ರೆ ಕನ್ನಡದ ಬಗ್ಗೆ 3 ವಿಚಾರ, 1 ವರ್ಷ ಆದ್ಮೇಲೆ ನೋಡಿ ಎಷ್ಟಿರುತ್ತೆ. 1000 ವಿಚಾರಗಳು ಬಂದ್ಬಿಟ್ಟಿರುತ್ತೆ ನಿಮ್ಗೆ. ಆದ್ರಿಂದ ಬೇಸರ ಪಟ್ಕೊಳ್ಳೋದು ಬೇಡ. ಖಂಡಿತ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಆಗ್ಲಿ. ಧನ್ಯವಾದಗಳು ಅನಿಲ್ ಘಂಟಾ. ಸುಮಾ ಅವರೇ, ಬಂಪರ್ ಬಹುಮಾನ ಪಡೆದಿದ್ದೀರಿ, ಏನಂತ? ಹಾ ಸರ್, ವಿಕಾಸ್ ಬ್ಯಾಂಕ್ ತಟ್ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಬ್ಯಾಂಕಿನ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಗೆ ಸರ್ ಮತ್ತು ನನ್ನ ಸಿಬ್ಬಂದಿ ವೃಂದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಅದೇ ರೀತಿಯಾಗಿ ನೀವು ಯಾವಾಗ್ಲೂ ಹೊಸ ಹೊಸ ವಿಷಯಗಳ ಬಗ್ಗೆ ನೀವು ಯಾವಾಗ್ಲೂ ಮಾಹಿತಿ ಕೊಡ್ತೀರಾ ಸರ್. ನಿಮ್ಮ ಕಾರ್ಯಕ್ರಮವನ್ನು ನಾವು ಚಂದನ ಡಿಡಿಯಲ್ಲಿ 9:30 10 ಗಂಟೆ ಬರುತ್ತಲ್ಲ ಸರ್, ನಾನು ತಪ್ಪದೆ ನೋಡ್ತೇನೆ ಸರ್. ಅವಾಗ ನಾವು ಅಲ್ಲೇ ಆನ್ಸರ್ ಮಾಡ್ತಿರ್ತೇವೆ ಸರ್. ಅದು ಒಂದು ನಾನು ನೋಡಿ ಇಲ್ಲಿ ಸ್ವಲ್ಪ ನನಗೆ ಸಹಾಯ ಆಯ್ತು ಅಂತ ಅನಿಸ್ತಿದೆ ಸರ್. ಡೈಲಿ ತಪ್ಪದೇನೆ ನೋಡ್ತೇವೆ ಸರ್. ಅದು ಬೇರೆ ಪ್ರೋಗ್ರಾಮ್ ಇದ್ರೆ ಅದು ಬಂದ್ ಮಾಡಿ ನಿಮ್ದೇ ನೋಡ್ತೇವೆ ಸರ್. ಅದೇ ರೀತಿ ನೀವು ನಿಮ್ಮ ಜೊತೆ ನಾನು ನೇರವಾಗಿ ಮಾತಾಡಲು ಅವಕಾಶ ಸಿಕ್ತು ಅನ್ನೋದೊಂದು ಖುಷಿ, ಬಹಳ ಹೆಮ್ಮೆ ಆಗ್ತಿದೆ ಸರ್. ಧನ್ಯವಾದಗಳು ಸರ್.
ತುಂಬ ಸಂತೋಷ ಸುಮಾ ಅವರೇ, ಬಹಳ ಸೊಗಸಾಗಿ ಮಾತಾಡಿದ್ರಿ. ಥಟ್ಟಂತೆ ಹೇಳಿ ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತನ್ನ ಹೇಳಿದ್ರಿ. ತುಂಬ ಸಂತೋಷ ತಮಗೆ. ಮತ್ತೊಮ್ಮೆ ಧನ್ಯವಾದ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಗುರುಸಿದ್ದಯ್ಯ ಧನ್ಯವಾದ. ಹಿರೇಮಠ. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ನಮಸ್ತೆ. ನಮ್ಮ ಮ್ಯಾನೇಜ್ಮೆಂಟಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕಂದ್ರೆ ನಮ್ಮ ಬ್ಯಾಂಕಲ್ಲಿ 70 ಜನ ನಾವು ಸಿಬ್ಬಂದಿ ವರ್ಗ ಇದೆ ಸರ್. ಅದರಲ್ಲಿ ನಾವು ನಮ್ಮ 4 ಜನ ಆಯ್ಕೆ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ಗೆ, ನಮ್ಮ ಅಧ್ಯಕ್ಷರಿಗೂ, ನಮ್ಮ ಸಿ ಸರ್ಗೂ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಆಕ್ಚುಲಿ ತಟ್ಟಂತಿ ಕಾರ್ಯಕ್ರಮ ಭಾಗವಹಿಸೋದು ಮೊದಲಿಂದ ಆಸೆ ಇತ್ತು ಸರ್. ಆಮೇಲೆ ನಿಮ್ಮನ್ನು ಲೈವ್ ಆಗಿ ಮೀಟ್ ಆಗ್ಬೇಕಂತೇಳಿ ತುಂಬಾ ಆಸೆ ಇತ್ತು. ಅದಲ್ಲದೆ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಸರಣಿಯಲ್ಲಿ ನಾವೇ ಬೇರೆಯವರಿಗೆಲ್ಲ ಕರೆ ಮಾಡಿ ಆಮೇಲೆ ಒಪ್ಪಿಸಿ ಅವ್ರನ್ನೆಲ್ಲ ಇದಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಡ್ತಾ ಇದ್ವಿ. ಬಟ್ ನಾವ್ ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಒಂದು ಮನಸ್ಸಲ್ಲಿ ಕೊರಗಿತ್ತು ಸರ್. ಅದು ಇವತ್ತು ನಿಮ್ಗೆ ನಿಗಿದೆ ಅಂತ ಅನ್ಕೋತೀನಿ ಸರ್. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಸರ್. ಅದನ್ನ ಬಹಳ ಇಷ್ಟ ಆಯ್ತು ಸರ್. ಕೇಳುವಂತ ಕ್ವಶನ್ಸ್ಗಳು ಇವು ಬಹಳ ಹೆಲ್ಪ್ ಆಗ್ತದೆ ಸರ್. ಆಮೇಲೆ ಇನ್ನೊಂದು ಸರ್, ಕನ್ನಡದಲ್ಲಿ ಸ್ವಲ್ಪ ನಾವು ಇನ್ನ ಹಿಂದೆ ಇದೀವಿ ಅಂತ ಅನ್ಸುತ್ತೆ ಸರ್. ಇವಾಗ ಸಂಗೀತ ಆಗಿರ್ಬೋದು, ಇದಾಗಿರ್ಬೋದು, ಕೇಳಿದ್ರೆ ಯಾವಾಗೋ ಕೇಳುವಂತ ಒಂದು ಭಾಷೆ ಆಗುತ್ತೆ. ಇದು ಒಂಥರ ರೀಕಾಲ್ ಆದಂಗೆ ಆಗುತ್ತೆ ಸರ್. ಅಂಡ್ ಇವತ್ತು ಸರಿ ಒನ್ ಮೋರ್ ಸರ್, ಸುಮಾ ಮೇಡಮ್ ಫಸ್ಟ್ ತಗೊಂಡಿದ್ದಾರೆ. ಕಂಗ್ರಾಚುಲೇಷನ್ ಟು ಸುಮಾ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗುರುಸಿದ್ದಯ್ಯ ಅವರೇ, ಕೊರೋನಾ ಇಲ್ಲದೆ ಹೋಗಿದ್ರೆ ನಿಮ್ಮ ಊರಿಗೆ ಬರಬೇಕು ಅಂತ ಯೋಜನೆ ಇತ್ತು. ಕೊರೋನಾ ಕಮ್ಮಿ ಆಗಿದ್ರೆ ನಿಮ್ಮೂರಿಗೆ ಬಂತು, ಅಲ್ಲಿ ಯಾವ್ದಾದ್ರು ಒಂದು ಥಿಯೇಟರ್ ತಗೊಂಡು 1 ವಾರ ಉಳ್ಕೊಂಡು 52 ಎಪಿಸೋಡ್ಗಳನ್ನು ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಆಸೆ ಪಟ್ಟಿದ್ವಿ. ಆದರೆ ಕೊರೋನಾ ಸ್ವಲ್ಪ ನಿರಾಸೆ ಮಾಡಿದೆ. ಆದರೂ ನಿರಾಸೆಯಲ್ಲೂ ಒಂದು ಸಣ್ಣ ಆಸೆ ಏನಂದರೆ, ಆನ್ಲೈನ್ ಮೂಲಕ ಇವತ್ತು ಸ್ವಲ್ಪ ಮಟ್ಟಿಗಾದರೂ ನಾವೆಲ್ಲ ಭೇಟಿಯಾಗಿ ಕನ್ನಡದ ಬಗ್ಗೆ ಮಾತುಕತೆ ಆಡ್ತಾ ಇದ್ದೇವೆ. ಅಷ್ಟರ ಮಟ್ಟಿಗೆ ನಾವು ಕೊರೋನಾಕ್ಕೆ ಕೃತಜ್ಞತೆಗಳನ್ನು ಸೂಚಿಸಬೇಕಾಗುತ್ತೆ. ತುಂಬ ಸಂತೋಷ. ಮಧುಶ್ರೀ ಅವರೇ, ತಮ್ಮ ಅನಿಸಿಕೆ. ಸರ್, ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಆಡಳಿತ ಮಂಡಳಿಗೂ ಹಾಗೂ ತಮಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹಾಗೂ ಈ ಸಮಯದಲ್ಲಿ ಕರೋನಾ ಅಲ್ಲದೆ ಇದ್ರೆ ನಾವು ಬೆಳ್ಳಿ ಹಬ್ಬವನ್ನ ಇಷ್ಟು ವಿಶಿಷ್ಟವಾಗಿ ಆಚರಣೆ ಮಾಡುವಂತ ಆಲೋಚನೆ ಕೂಡ ನಮ್ಗೆ ಬರ್ದೇ ಹೋಗಿರ್ಬಹುದು. ಹಾಗಾಗಿ ಕರೋನಾ ಕಾಲದಲ್ಲಿ ನಮ್ಗೆ ವಿಶಿಷ್ಟವಾಗಿ ನಮ್ಮ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅದಕ್ಕೂ ನಾನು ಒಂದು ಧನ್ಯವಾದವನ್ನ ಹೇಳ್ತೇನೆ ಸರ್. ಹಾಗೇನೆ ಕಾರ್ಯಕ್ರಮ ಅಂತ ಅಂದಾಗ ನಾವು ಹೆಚ್ಚೆಚ್ಚು ಸಾಹಿತ್ಯಿಕ ವಿಷಯಗಳನ್ನ, ಹಾಗೇನೆ ನಮ್ಮ ಜನಪದ ಸೊಗಡನ್ನ, ಗಾದೆಗಳನ್ನ ಕೂಡ ನಾವು ಕೈ ಬಿಡದೆ ಇನ್ನೊಂದಿಷ್ಟು ಅದರಲ್ಲಿ ಪರಿಣಿತಿಯನ್ನ ತಗೊಳ್ಬೇಕು. ಹಾಗೇನೆ ಚಿತ್ರರಂಗದ ಪುರಾತನ ಏನು ಗೀತೆಗಳಿದೆ ಅದರ ಸಾಹಿತ್ಯ ರಚನೆಕಾರರು ಇದ್ರ ಬಗ್ಗೆ ಕೂಡ ಒಂದಿಷ್ಟು ಅರಿವನ್ನ ನಾವು ಹೊಂದಬೇಕು. ಈ ಕಾರ್ಯಕ್ರಮದಲ್ಲಿ ಅದೆಲ್ಲವೂ ನಮ್ಗೆ ಅವಕಾಶವಾಗಿ ಸಿಗ್ತಾ ಇದೆ ಸರ್. ಯಾಕಂದ್ರೆ ಪ್ರಶ್ನೆನೂ ಇಲ್ಲೇ ಇದೆ, ಉತ್ತರನೂ ಇಲ್ಲೇ ಇದೆ. ಹಾಗಾಗಿ ಒಂದಿಷ್ಟು ಜ್ಞಾನ ವೃದ್ಧಿಗೆ ನಮ್ಗೆ ಅವಕಾಶ ಸಿಗ್ತಾ ಇದೆ. ಹಾಗೆ ತಮ್ಮನ್ನ ನೇರವಾಗಿ ಮಾತಾಡಿಸುವಂತ ಅದೃಷ್ಟ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ. ಹಾಗಾಗಿ ನಮ್ಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ತಮಗೂ ಹಾಗೂ ತಮ್ಮ ಎಲ್ಲ ವೃಂದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಹಾಗೇನೆ ಸುಮಾ ಮೇಡಮ್ ಅವರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ, ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು ಸರ್. ಮಧುಶ್ರೀ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ನೀವು ಸಹ ಏನು ಕಡಿಮೆ ಸಾಧನೆ ಮಾಡಿಲ್ಲ, 160 ತಗೊಂಡಿದ್ದೀರಿ ಅಂಕ. ಅದು ಬಹಳ ಒಳ್ಳೆಯ ಅಂಕವೇ ಅದು. ಸ್ವಲ್ಪ ತಮ್ಮ ಪ್ರಯತ್ನನ ಸ್ವಲ್ಪ ಚುರುಕುಗೊಳಿಸಿದ್ರೆ ಇನ್ನೂ ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡು ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಅವಕಾಶ ತಮಗೆ ಬರಲಿ ಅಂತ ಭಾವಿಸ್ತೇನೆ. 4 ಜನರನ್ನ ಭೇಟಿಯಾಗಿ ಕನ್ನಡದ ಬಗ್ಗೆ ಒಂದಷ್ಟು ವಿಚಾರ ಹಂಚಿಕೊಳ್ಳಿಕ್ಕೆ ಸಾಧ್ಯವಾದದ್ದು ವಿಕಾಸ್ ಬ್ಯಾಂಕ್ ಅವರಿಂದ. ಹಾಗಾಗಿ ವಿಕಾಸ್ ಬ್ಯಾಂಕ್ ಅವರಿಗೆ, ವಿವಿಡ್ ಲಿಪಿ ಅವರಿಗೆ, ಯಾಜಿ ಪ್ರಕಾಶನದವರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಾವು ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ.